ನಮಸ್ಕಾರ ವೀಕ್ಷಕರೇ, ಸಿಟಿ ಟಿವಿ ಫೋಕಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ. ಹಾಗೂ ಕೇಬಲ್ ಡೇ ಇವತ್ತು ಆಚರಿಸ್ತಾ ಇದ್ದೀವಿ, ಆಗಸ್ಟ್ 21. ಸೊ ಎಲ್ಲ ಕೇಬಲ್ ಆಪರೇಟರ್ಗೆ ಹಾಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ಕೇಬಲ್ ದಿನಾಚರಣೆ ಶುಭಾಶಯಗಳು. ಇಂದು ನಾವು ಕೇಬಲ್ ಡೇ, ಈ ಕೇಬಲ್ ಡೇ ಯಾಕೆ ಆಚರಿಸಬೇಕು, ಯಾವಾಗ ಆಚರಿಸಬೇಕು, ಹೇಗೆ, ಏನು ಅನ್ನೋದು ವಿಸ್ತಾರಾಗಿ ನಾವು ಇದನ್ನು ಚರ್ಚಿಸೋಣ. ಆ್ಯಕ್ಚುಲಿ ಕೇಬಲ್ ಡೇ ಆಗಸ್ಟ್ 21 ಪ್ರತಿ ವರ್ಷ ಆಗಸ್ಟ್ 21ನೇ ತಾರೀಕಿಗೆ ನಾವು ಅದನ್ನು ಆಚರಿಸ್ತೇವೆ. ಅದು ಯಾಕೆ ಆಗಸ್ಟ್ 21 ಆಯ್ತಪ್ಪ ಅಂದರೆ 1858ರಲ್ಲಿ ನಮ್ಮ ಅಮೇರಿಕಾದಿಂದ ಐರ್ಲೆಂಡ್ವರೆಗೂ ಒಂದು ಕಾಪರ್ ಕೇಬಲನ್ನು ಸಮುದ್ರದ ಅಟ್ಲಾಂಟಿಕ್ ಓಷನ್ ಒಳಗಡೆ ಅದನ್ನು ಕೆಳಗಡೆ ಹಾಕಿದರು. ಆ ಆಗಸ್ಟ್ 21ನೇ ತಾರೀಕು ಅದು ಸಂವಹನೆಯಲ್ಲಿ ಪ್ರಾರಂಭವಾಯಿತು, ಅದು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ಮೇಲೆ ಅಮೇರಿಕಾ, ಲಂಡನ್ ಎಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಹಡಗ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ 10 ರಿಂದ 15 ದಿನ ಒಂದು ಮೆಸೇಜನ್ನು ಅಲ್ಲಿ ಮುಟ್ಟಿಸ್ಲಿಕ್ಕೆ ಅಷ್ಟು ಟೈಮ್ ಹಿಡಿದಿತ್ತು. ಈ ಯಾವಾಗ ನಮ್ಮದು ಕೇಬಲ್ ಎಲ್ಲ ಸ್ಟಾರ್ಟ್ ಆದ ಮೇಲೆ ಮಿನಿಟ್ಸ್ನಲ್ಲಿ, ಸೆಕೆಂಡ್ಸ್ನಲ್ಲಿ ಈ ಒಂದು ಮೆಸೇಜನ್ನು ಅಲ್ಲಿ ಆ ಕಂಟ್ರೀಸ್ಗೆ ಕಳಿಸ್ಲಿಕ್ಕೆ ಆಯಿತು. ಹೀಗಾಗಿ ಆಗಸ್ಟ್ 21ನೇ ತಾರೀಕು ಇದನ್ನು ಕೇಬಲ್ ಡೇ ಅಂತ ಎಲ್ಲ ಕಾರ್ಮಿಕರು ಅವತ್ತು ಕೇಬಲ್ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಇದು ಆಗಸ್ಟ್ 21, ಇದಕ್ಕೆ ಆ್ಯಕ್ಚುಲಿ ಆ ದಿನಕ್ಕೆ ಕ್ರಾಸ್ ಅಟ್ಲಾಂಟಿಕ್ ಕಮ್ಯುನಿಕೇಷನ್ ಡೇ ಅಂತಾರೆ. ಅಂದರೆ ಅಟ್ಲಾಂಟಿಕ್ ಓಷನ್ ಒಳಗಡೆ ಕೇಬಲ್ ಹಾಕಿರೋದಕ್ಕೆ ಕ್ರಾಸ್ ಅಟ್ಲಾಂಟಿಕ್ ಕಮ್ಯುನಿಕೇಷನ್. ಅದು ಅಮೇರಿಕಾದಿಂದ ಐರ್ಲೆಂಡ್ವರೆಗೂ 3500 ಕಿಲೋಮೀಟರಷ್ಟು ಕೇಬಲ್ಗಳನ್ನು ಹಾಕಿದರು 1852. ಮುಂದೆ ಬರ್ತಾ 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 ಎಲ್ಲ ಫೈಬರ್ ಟೆಕ್ನಾಲಜಿ ಆಯಿತು. ಫೈಬರ್ದಿಂದ ಏನಾಯಿತು, ಎಲ್ಲ ಕಮ್ಯುನಿಕೇಷನ್ ಭಾಳ ಈಸಿಯಾಗಿ ಒಂದೊಂದು ಕಂಟ್ರೀಸ್ಗೆ ನೆಟ್ವರ್ಕ್ ಶುರುವಾಯಿತು. ಸೊ ಈ ಒಂದು ದಿನಾಚರಣೆ, ಸಂಭ್ರಮಾಚರಣೆ, ಇದನ್ನು ನಾವು ನೆನಪಿಸಿಕೊಳ್ಳಲು ಇದನ್ನು ಕೇಬಲ್ ಡೇ ಸೆಲೆಬ್ರೇಷನನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೇವೆ. ಹೀಗೆ ಇದೇ ಥರ ಮುಂದೆ ಹೋಗ್ತಾ ಹೋಗ್ತಾ ಕಮ್ಯುನಿಕೇಷನ್ ಎಲ್ಲ ಫಾಸ್ಟಾಗಿ ಮುಂದೆ ಭಾರತದಲ್ಲಿ ಈ ಒಂದು ಕೇಬಲ್ ನೆಟ್ವರ್ಕ್, ಕೇಬಲ್ ಜಾಲವನ್ನು ಇದನ್ನು 1998ರಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಫಸ್ಟು ಸ್ಟಾರ್ಟ್ ಆಯಿತು. ಮೊದಲು ಖಾಸಗಿ ಚಾನಲ್ ಆಗಿ ನಮ್ಮ ಜಿ ಟಿ ವಿ ಬಂತು, ಅದರ ಮುಂಚೆ ದೂರದರ್ಶನ ಇತ್ತು. ಈ ಥರ ಆಗಿ ಎಂಟೆನಾ ಇವು ಎಲ್ಲ ಕಮ್ಯುನಿಕೇಷನ್ ಸ್ಟಾರ್ಟು. ಇದ್ರ ಬಗ್ಗೆ ಹೆಚ್ಚಿನ ವಿವರ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಂದು ನಮ್ಮ ಗದಗ ಕೇಬಲ್ ಆಪರೇಟರ್, ಉದ್ಯಮಿದಾರರು ಅನಿಲ್ ತೆಮುದ್ಮನಿಯವರಿದ್ದಾರೆ. ಅವರಿಗೆ ಸಿಟಿ ಟಿ ವಿ ಫೋಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮ ಈ ಇಂಟರ್ನೆಟ್ ಹಾಗೂ ಕೇಬಲ್ ಟಿ ವಿ ಇದ್ರ ಬಗ್ಗೆನೂ ಚರ್ಚಿಸಲು ಮತ್ತೊಬ್ಬ ಉದ್ಯಮಿದಾರರಿದ್ದಾರೆ, ಅವರು ಈಶ್ವರ್ ತಿಪ್ಪರೆಡ್ಡಿ. ಅವ್ರಿಗೂ ಕೇಬಲ್ ದಿನಾಚರಣೆ ಅಂಗವಾಗಿ ಮಾತಾಡಲಿಕ್ಕೆ ಅವ್ರಿಗೂ ಸಿಟಿ ಟಿ ವಿ ಫೋಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅನಿಲ್ ಅವರೇ. ಈಗ ನಮ್ಮ ಕೇಬಲ್ ದಿನಾಚರಣೆ ನಾವೇನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ, ಇದಕ್ಕೆ ನಾವು ಭಾಳ ತುಂಬ ಕಷ್ಟಪಟ್ಟು ಇದನ್ನು ಕೇಬಲ್ ಜಾಲವನ್ನು ನಾವು ಇಲ್ಲೇ ಗದಗದಲ್ಲಿ, ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಕೇಬಲ್ ಹೇಗೆ ಬಂತು, ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ರಿ. ಮೊದಲನೇದಾಗಿ ಎಲ್ಲರಿಗೂ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಎಲ್ಲರಿಗೂ ಇವತ್ತು ಶುಭಾಶಯಗಳು. ಮೊದಲನೇದಾಗಿ ತಾವು ತಿಳಿಸಿದಾಗೆ ಕೇಬಲ್ ಟಿ ವಿ ಸ್ಟಾರ್ಟ್ ಆಗಿದ್ದು 1948 ಅಂತ ಹೇಳಿದ್ರಿ. 48ದಾಗ USA ಸ್ಟಾರ್ಟ್ ಆಯಿತು. CATV ಅಂತಿಕೊಂಡು ಒಂದು ಆರ್ಗನೈಸೇಷನ್ ಅವ್ರನ್ನ ಪ್ರಾರಂಭ ಮಾಡಿದರು. ಅಲ್ಲಿಂದ ಬಂದ ಮೇಲೆ ಹಾಗೆ ಬಂದಾಗ ತಾವು ತಿಳಿಸಿದ ಹಾಗೆ ಜಿ ಟಿ ವಿ ಮೊದಲು ಪ್ರಾರಂಭವಾಗಿ ಜಿ ಟಿ ವಿ ಅನಲಾಗ್ ಚಾನಲ್ ಇತ್ತು ಮೊದಲು. ಅದು ಮುಂದೆ ಡಿಜಿಟಲ್ ಆಗಿ ಅದನ್ನು ನಮಗೆಲ್ಲರಿಗೂ ಕೇಬಲ್ ಆಪರೇಟರ್ಸಿಗೆ ಅದನ್ನು ಅನಲಾಗ್ ಬಾಕ್ಸ್ ಇದ್ದಿದ್ದು ಅದನ್ನೊಂದು ಡಿಜಿಟಲ್ ಬಾಕ್ಸ್ ಅಂತ ಮಾಡಿಕೊಡ್ತಾಯಿದ್ದೆ. ಸೊ ಹಾಗೆ ಅದನ್ನು ಬರ್ತಾ ಬಂದು ಮೊದಲು ಆಮೇಲೆ ದೂರದರ್ಶನ ಆದಮೇಲೆ ಇದು ಜಿ ಟಿ ವಿ ಅಂತ ಸಿಟಿ ಕೇಬಲ್ ಲೈನ್ ಮುಖಾಂತರ ಚಲೋ ಆಯಿತು. ಮೊದಲು ನಾವೆಲ್ಲ ಇದನ್ನು ಪ್ರಾರಂಭ ನಾವು ಹೆಂಗೆ ಮಾಡಿದ್ವಿ ಅಂದರೆ, ಮೊದಲು ಫಸ್ಟಿಗೆ ನಾವು ಎಲ್ಲ ನಮ್ಮ ಏರಿಯಾದಲ್ಲಿ ನಾವು ಡಿಶ್ ಟಿ ವಿ ಹಾಕ್ಕೊಂಡು, ಒಂದು ಬುಟ್ಟಿ ಅಂತಂತಿದ್ರು ಅವಾಗ, ಆ ಡಿಶ್ ಟಿ ವಿ ಹಾಕ್ಕೊಂಡು ಎಲ್ಲ ಕಡೆನೂ ನಾವು ನಮ್ಮ ಏರಿಯಾ ವೈಸ್ ನಾವು ಮೊದಲು ಪ್ರಾರಂಭ ಮಾಡ್ತಾಯಿದ್ವಿ. ಮೊದಲು ಏರಿಯಾ ವೈಸ್ ಪ್ರಾರಂಭ ಮಾಡಿದ್ವಿ. ಏರಿಯಾ ವೈಸ್ ಪ್ರಾರಂಭ ಮಾಡಿ ಮನೆಗೆ ವೈರ್ ಹಿಡಿಯೋದು. ಅವಾಗ ಯಾವುದೂ ಡಿಜಿಟಲೈಸೇಷನ್ನು, ಯಾವುದೂ ಸೆಟಪ್ ಬಾಕ್ಸಸ್ ಅಂತಲೂ ಇರ್ತಿದ್ದಿಲ್ಲ ಅವಾಗ ಅದು ಕನೆಕ್ಟಿವಿಟಿ ಹೇಗೆ ಮಾಡೋದು, ಅವಾಗೆಲ್ಲ ಭಯಂಕರ ಅವಾಗ ನಾವು ಸಮಸ್ಯೆ ಅನುಭವಿಸಿದ್ವಿ ಅವಾಗ ಡಿಜಿಟಲೈಸೇಷನ್ ಆಗೋಕ್ಕಿಂತ ಮೊದಲು. ಮುಂದೆ ಬರ್ತಾ ಅದನ್ನು 2005ರಲ್ಲಿ ನಾವು ಡಿಜಿಟಲೈಸೇಷನ್ ಆಗಿರ್ಬೇಕು ಬಹುಶಃ. 2005 ಮೇಲೆ ಡಿಜಿಟಲೈಸೇಷನ್ ಆದ ಮೇಲಿಂದ
ಸೆಟ್ ಆಫ್ ಬಾಕ್ಸು, ಆಮೇಲೆ ಇವೆಲ್ಲ ಎಲ್ಲ ಬೇರೆ ಬೇರೆ ಚಾನಲ್ಸ್ ಎಲ್ಲ ಪ್ರಾರಂಭ ಅದು. ಅವಾಗ ಜಿ ಟಿ ವಿ ಇತ್ತು, ಜಿ ಟಿ ವಿ ಆದಮೇಲೆ ಸ್ಟಾರ್ ಬಂತು, ಸ್ಟಾರ್ ಪ್ಲಸ್ಸು, ಹೀಗೆ ಬಂದು ಮುಂದೆ ಉದಯ್ ಟಿ ವಿ ಅಂದ್ಕೊಂಡು ಕನ್ನಡದ ಎಂಟರ್ಟೈನ್ಮೆಂಟ್ ಚಾನಲ್ ಉದಯ್ ಟಿ ವಿ ಅಂತ ಸ್ಟಾರ್ಟ್ ಆಯಿತು. ಉದಯ್ ಟಿ ವಿ ಪ್ರಾರಂಭ ಆಯಿತು. ಹಾಗೆ ಬೆಳಗೋದು ಬಂದುಬಿಟ್ಟು ಅದು ಎಲ್ಲನೂ ಡಿಜಿಟಲೈಸೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಬಂತು. ಮುಂದೆ ಡಿಜಿಟಲೈಸೇಷನ್ ಪ್ಲ್ಯಾಟ್ಫಾರ್ಮ್ ಬಂದಮೇಲೆ ಎಲ್ಲರಿಗೂ ಕನೆಕ್ಷನ್ ಎಲ್ಲ ಅವಾಗ ನಾವೆಲ್ಲ ಡೈರೆಕ್ಟ್ ಮನೆಗೆ ಹೋಗಿ ನಾವು ವೈರ್ ಹಾಕ್ತಿದ್ವಿ. ಈಗ ಅಡ್ರೆಸಬಲ್ ಸಿಸ್ಟಮ್ ಅಂತ ಆಯಿತು. ಅಡ್ರೆಸಬಲ್ ಸಿಸ್ಟಮ್ ಆಗಿ ಡಿಜಿಟಲೈಸೇಷನ್ ಆಯಿತು. ಇವಾಗ ನಮ್ಮ ಕೇಬಲ್ ನೆಟ್ವರ್ಕ್ ಪ್ರಸಾರ ಆಗ್ತಾ ಇರೋದು ಮುಂಚೆ ಅರ್ಲಿಯರ್ ನೀವು ಹೇಳಿದ ಪ್ರಕಾರ ನಾವು ನಮ್ಮ ಕ್ಲಸ್ಟರ್ ಅಂದರೆ ನಮ್ಮ ಒಂದೊಂದು ಏರಿಯಾದಲ್ಲಿ ಮಾಡ್ತಾ ಇದ್ವಿ. ಈಶ್ವರ ಅವರೇ, ಇದು ಇವಾಗ ಕ್ಲಸ್ಟರ್ ಮಾರ್ಕೆಟ್ ನಿಂತ್ರ ಅಂದರೆ ನಾವು ನಮ್ಮ ಇದರಿಂದ ನೀವು ಹೇಗೆ ಅದನ್ನು ಒಂದು ಕನ್ಸಾಲಿಡೇಟ್ ಮಾಡಿ ಹೇಗೆ ಒಂದು ಕಡೆ ನೀವು ಏನು ಪ್ಲ್ಯಾನ್ ಮಾಡಿದ್ರಿ, ಹೇಗೆ ಒಂದೇ ಕಡೆ ಮಾಡೋ ಪ್ಲ್ಯಾನ್ ಮಾಡಿದ್ರಿ? ಇಲ್ಲ, ನಾವು ಆವಾಗ ಒಂದು 2-3 ಕಂಪ್ನಿಗೆ ಅಪ್ರೋಚ್ ಮಾಡಿದ್ವಿ. ಅವಾಗ ಅದು ನಮ್ಮ ಕಂಪ್ನಿ ಸಪೋರ್ಟ್ ಮಾಡಿತ್ತು. ಅವಾಗ ಎಲ್ಲ ಹಳ್ಳಿ ಆಪ್ರೇಟರ್ನ ಕೂಡಿಸಿದ್ವಿ. ಯಾಕಂದ್ರೆ ಹಳ್ಳಿ ಆಪ್ರೇಟರ್ ಆಲ್ರೆಡಿ ಎಂಡಿಗೆ ಐದ್ಬಿಟ್ಟಿದ್ರು. ಅವಾಗ ನಾವು ಅದನ್ನೇ ಕೇಬಲ್ ಥ್ರೂ ಅವ್ರಿಗೆ ಕೊಡೋನು, ಫೈಬರ್ ಹಾಕಿ ಕೊಡೋನು ಅಂತೇಳಿ ಅದು ಫೈಬರ್ ಸಿಸ್ಟಮ್ದಲ್ಲಿ ಬಂತು, ಒಂದು ಈಸಿ ಮೆಥಡ್ ಬಂತು, ಅದನ್ನು ಮಾಡಿದ್ವಿ. ಈಗ ಆ್ಯಕ್ಚುಲಿ ನಮ್ಮ ಹಳ್ಳಿ ಆಪ್ರೇಟರ್ ಇವತ್ತಿಗೆ ಅಂಚಿನಲ್ಲಿದ್ದಾರೆ. ಸರ್ವಿಸ್ಗೆ ತುಂಬ ತೊಂದರೆ ಆಗ್ತಾ ಇದೆ. BSNL ಹೋಯ್ತು ಅಂದರೆ 2 ದಿವಸ ಹೆಲ್ಪ್ಲೆಸ್ ಇದೆ. ನಾವು BSNL ಲೈನ್ ಕೊಟ್ಟಿದ್ದೀವಿ ಅವರಿಗೆ, ಅದು ಅಂಚಿನಲ್ಲಿದ್ದಾರೆ. ಕಷ್ಟ. ಈಗ ಬಾಕ್ಸ್ ಸೆಟಪ್ ಬಾಕ್ಸ್ನ ಆಪ್ರೇಟರ್ ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಅದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ನಾವು ಕಂಪ್ನಿಗೂ ಮಾತಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಟುಡೇ ಯಾವ ಆಪ್ರೇಟರು ಎದಿಗೊಂದೆ ಒಂದು 50 ಬಾಕ್ಸ್ ಇರಲಿ 100 ಇರಲಿ ಇನ್ನೂ ಆ ಒಂದು ಸ್ಪಿರಿಟ್ನಲ್ಲಿದ್ದಾರೆ. ಬಾಕ್ಸ್ ನನಗೆ ಬೇಕು, ನನಗೆ ಇನ್ನೂ ಬಾಕ್ಸ್ ಬೇಕು ಸರ್, ನಾನು ಸರ್ವಿಸ್ ಕೊಡ್ತೀನಿ ಅಂತ ಆ ಹೋಪ್ನಲ್ಲಿದೆ. ಪ್ರಾಫಿಟ್ ಅದು ಯಾರೂ ವಿಚಾರ ಮಾಡ್ತಾ ಇಲ್ಲ. ಅದೊಂದು ಅದಕ್ಕೆ ಕೇಬಲ್ ಆಪರೇಟ್ ಬೆಡ್ ಅನ್ನೋದು. ನಾವು ಈಗ ನಮ್ಮ ಆ್ಯಕ್ಚುಲಿ ಅನಿಲ್ ಅವರೇ, ಈಗ ನಮ್ಮ ಗದಗದಲ್ಲಿ ಮತ್ತು ಗದಗ ಸುತ್ತಮುತ್ತಲಲ್ಲಿ ನಮ್ಮ ಇವಾಗ ಮಲ್ಟಿನ್ಯಾಷನಲ್ ಕಂಪನೀಸ್, ಡೆನ್, ಹ್ಯಾಥ್ವೇ ಈ ಥರ ಕಂಪನೀಸ್ಗಳೆಲ್ಲ ಇವಾಗ ತಮ್ಮ ನೆಟ್ವರ್ಕ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ನಾವು ಇಲ್ಲಿನ ಥರನ ಹಳ್ಳಿಗಳಿಗೆಲ್ಲ ಕೊಟ್ಟಿದ್ದೀವಿ. ಹೇಗೆ ಕೊಟ್ಟಿದ್ದೀವಿ, ಅದರದ್ದು ಟೆಕ್ನಾಲಜಿ ಏನು ಈಶ್ವರ್ ಅವರೇ? ಅದು ಯಾವ ಥರ ನಮ್ಮ ಈ ಟೆಕ್ನಾಲಜಿ ಅಳವಡಿಸಲಾಗಿದೆ? ಇಲ್ಲ, ಸಿಟಿಯಲ್ಲಿ ನಾವೇನೊಂದು ಒಂದು HCOM ಅಂತೇಳಿ ಟವರ್ ಥ್ರೂ ಒಂದು HCOM ಅಂತ ಹಾಕ್ತೀವಿ. ಒಂದು ಆ HCOM ಥ್ರೂ ಸಿಟಿಯವ್ರು ಸೇಫ್ ಇದ್ದಾರೆ, ಏನು ತೊಂದರೆ ಇಲ್ಲ. ಸಿಟಿಲಿಂದ ನಾವು ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಹಳ್ಳಿ ಆಪ್ರೇಟರ್ ಇರ್ತಾರ, ಅವ್ರಿಗೆ ನಾವು ತುಂಬಾ ತೊಂದರೆ ಅವ್ರಿಗೆ. ಯಾಕಂದ್ರೆ ಈಗ ನಾವು ಕಂಪ್ನಿಗೂ ಪ್ರೆಷರ್ ಮಾಡ್ಲಿಕ್ಕಾಗಲ್ಲ. ಕಂಪ್ನಿ ಬಾಕ್ಸ್ ಅಷ್ಟಿರಲ್ಲ, ಅಂಡರ್ಗ್ರೌಂಡ್ ಕೊಡೋ ಅಂದ್ರೆ ಚಾರ್ಜ್ ತುಂಬಾ ಆಗತ್ತೆ. ನಾವು ಓವರ್ ಹೆಡ್ ಮೇಂಟೈನ್ ಮಾಡಬೇಕು. ಆ ಒಂದು ಇದರಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ. ಮೊದ್ಲೇ ಅವ್ರವ್ರು ಆಂಟೆನಾ ಹಾಕಿ ಬಾಕ್ಸ್ ಹಾಕ್ತಿದ್ರು, ನಡೆದಿತ್ತು. ಮುಂದೆ ಯಾವಾಗ ಡಿಜಿಟಲೈಸೇಷನ್ ಆಯ್ತಲ್ಲ, ತುಂಬಾ ಆಪರೇಟರ್ ತೊಂದರೆಯಲ್ಲಿ ಈಗೂ ಫೇಸ್ ಮಾಡ್ತಾ ಇದ್ದಾರೆ. ಆದ್ರೂ ನಮ್ ಬಿಟ್ಟು ಆ ಆಪರೇಟರ್ ಟೆಕ್ನಾಲಜಿ ವೈಸ್ ಮೊದಲು ಈಗ ಸದ್ಯ ಕೇಬಲ್ ಓವರ್ ಹೆಡ್ ಕೇಬಲ್ ಅಂತ ಹಾಕ್ತಾ ಇತ್ತು. ಓವರ್ ಹೆಡ್ ಕೇಬಲ್ ಇದೆ, ಅಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ನಾಲಜಿ HCOM ಅಂತ ಕೂಡಿಸ್ತಾ ಇದ್ರು ಎಲ್ಲ. ಈಗ ನಾವು ಇಲ್ಲಿಂದ ರೋಡ್ ನೆಟ್ವರ್ಕು ಬೇರೆ 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 ಹಳ್ಳಿ ಎಲ್ಲ ನೆಟ್ವರ್ಕ್ ಇದೆಯಲ್ಲ, ಅದೆಲ್ಲ ಡಾರ್ಕ್ ಫೈಬರ್ ಅಂತ ಕೊಡ್ತಾರೆ. ಡಾರ್ಕ್ ಫೈಬರ್ ಟೆಕ್ನಾಲಜಿ ಅಂತ ಕೊಡ್ತಾರೆ. ಅದನ್ನು BSNL ನಾವು ಲೀಸ್ ಲೈನ್ ಅಂತ ತಗೋತೀವಿ. ಲೀಸ್ ಲೈನ್ ಅಂತ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಅದನ್ನು ಅವ್ರಿಗೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಲ್ಲಿಂದ ಆಪರೇಟರ್ಗಳು ತಮ್ಮ ಲೈನ್ ಮೇಲೆ ಕಸ್ಟಮರ್ಗೆ ಅವ್ರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಓಕೆ. ಇವಾಗ ನಮ್ಮ ಕನೆಕ್ಟಿವಿಟಿ, ಕೇಬಲ್ ಕನೆಕ್ಟಿವಿಟಿ ಇವಾಗ ಹೊಸ ಹೊಸ ತಂತ್ರಜ್ಞಾನಗಳು ಬಂದ ಮೇಲೆ, ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಬಂದ ಮೇಲೆ ನಮ್ಮ ಕೋಎಕ್ಸಿಯಲ್ ಕೇಬಲ್ ಟೈಮ್ನಾಗಿತ್ತು. ಅಂದರೆ ಕಾಪರ್ ಕೇಬಲ್ ನಾವೆಲ್ಲ ಹಾಕ್ತಾ ಇದ್ವಿ. ಅದಾದ ಮೇಲೆ ಇವಾಗ ಫೈಬರ್ ಬಂದಿದೆ. ಸೊ ಕೇಬಲ್ TV ಆ ದಿನ ಮತ್ತು ಈ ದಿನಕ್ಕೆ ಏನು ಚೇಂಜಸ್ ಆಗಿದೆ ನಿಮಗೆ? ಮೊದಲು ಏನಾಗ್ತಿತ್ತು ನಮಗೆ, ಈ ಬಿಫೋರ್ ಡಿಜಿಟಲೈಸೇಷನ್ ನಾವೆಲ್ಲ ಕೋಎಕ್ಸೆಲ್ ಕೇಬಲ್ ಯೂಸ್ ಮಾಡ್ತಾ ಇದ್ವಿ. ಕೋಎಕ್ಸೆಲ್ ಕೇಬಲ್ದಲ್ಲಿ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ. ಹೀಗಾಗಿ ಅದು ಸಿಕ್ಕಾಪಟ್ಟೆ ಸಮಸ್ಯೆ ಬರ್ತಿತ್ತು. ಡಾಟ್ಸ್ ಬರೋದು ಸಮಸ್ಯೆ, ಎಲ್ಲ ಕ್ಲಿಯಾರಿಟಿ ಇರ್ತಿದ್ದಿಲ್ಲ. ಕಸ್ಟಮರ್ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದ್ರು. ಈಗ ಬೇರೆ ಬೇರೆ ನಮಗೆ ಕಾಂಪಿಟೇಷನ್ DTH ಅಂತ ಕಾಂಪಿಟೇಷನ್ ಸ್ಟಾರ್ಟ್ ಅದು, ಡೈರೆಕ್ಟ್ ಟು ಹೋಮ್ ಅಂತಂದು. ಸೊ ಆ ಟೆಕ್ನಾಲಜಿಗೆ ಅಪ್ಗ್ರೇಡ್ ಆಗ್ಬೇಕಂತಂದು ನಮ್ಮ ಕೇಬಲ್ ಇಂಡಸ್ಟ್ರಿಯವರು ಹೊಸ ಡಿಜಿಟಲೈಸೇಷನ್ ಸಿಸ್ಟಮು ಎಲ್ಲ ತೊಗೊಂಡು ಬಂದರು. ಅದೇ ಥರನ ನಮ್ಮ ಆಪ್ರೇಟರ್ಸು ಅದಕ್ಕೆ ಅಪ್ಗ್ರೇಡ್ ಆಗೋದು ಬಂದರು. ಸೊ ಮೊದಲು ಕೋಎಕ್ಸೆಲ್ ಕೇಬಲ್ನಿಂದ ನಾವು ಎಲ್ಲರೂ ಫೈಬರ್ ನೆಟ್ಟಿಗೆ ಬಂದ್ವಿ. ಫೈಬರ್ ಟು ಹೋಮ್ ಅಂತ ಮಾಡಿದ್ವಿ. ಫೈಬರ್ ಎಲ್ಲರಿಗೂ ಮನೆಗೂ ದರ್ಬೊಬ್ರಿಗೂ ಫೈಬರ್ ಹಾಕಿದ್ವಿ. ಫೈಬರ್ ಹಾಕಿ ಏನು ಇವತ್ತು DTH ಮತ್ತು ಏನು ಇಂಟರ್ನೆಟ್ದವ್ರು ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ 4K 5Kದಲ್ಲಿ, ಅದನ್ನೇ ನಾವು ಇವತ್ತು ಕೇಬಲ್ ಆಪ್ರೇಟರ್ಸ್ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಎಲ್ಲ ಕಾಂಪಿಟೇಷನಿಗೂ ನಾವು ಬೀಟ್ ಮಾಡುವಂಥ ಕೇಬಲ್ ಆಪ್ರೇಟರ್ ಇವತ್ತು ನಾವು ಟೆಕ್ನಿಕಲಿ ವಿ ಆರ್ ವೆರಿ ಸೌಂಡ್. ನಾವು ಟೆಕ್ನಿಕಲಿ ಎಲ್ಲದಕ್ಕೂ ನಾವು ಸೌಂಡ್ ಇದ್ದೀವಿ. ಟೆಕ್ನಿಕಲಿ ಯಾವುದಕ್ಕೂ ನಮಗೇನು ಸಮಸ್ಯೆ ಇಲ್ಲ, ಎಲ್ಲ ಅಪ್ಗ್ರೇಡೆಡ್ ಇದ್ದೀವಿ ನಾವು. ಇವಾಗ ಹೊಸ ತಂತ್ರಜ್ಞಾನ ಬಂದ ಮೇಲೆ, ಅಂದರೆ ಇವಾಗ ನೀವಿಷ್ಟುವರೆಗೂ ಕೇಬಲ್ ಅಷ್ಟೇ ಕೊಡ್ತಾ ಇದ್ದೀರಿ.
ಇವಾಗ ಕೇಬಲ್ ಹಾಗೂ ಇಂಟರ್ನೆಟ್ಟು ಪ್ರೊವೈಡ್ ಮಾಡ್ತಾ ಇದ್ರಿ. ಸೊ ಇವಾಗ ಕೆಲವೊಂದಿಷ್ಟು ಕಂಪನೀಸ್ ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಬಂದಿದೆ, ಅವರೆಲ್ಲ ನಿಮಗೆ FTTH ಅಂತ ಫೈಬರ್ ಟು ದಿ ಹೋಮ್ ಅಂತ ಅವರು ಅಳವಡಿಸ್ಕೊಂಡಿದ್ದಾರೆ. ಹೌದು. ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಮಾಡ್ತಾರೆ, ನಿಮಗೆ ಎಲ್ಲ ವಿತ್ ಕೇಬಲ್ ಟಿ ವಿ ಮತ್ತು ಇಂಟರ್ನೆಟ್ ಪ್ರೊವೈಡ್ ಮಾಡಿರ್ತಾರೆ. ಸೊ ಈ ಒಂದು ಕಾಂಪಿಟೇಷನ್, ಈ ಒಂದು ಪೈಪೋಟಕ್ಕೆ ನೀವು ಯಾವ ಥರ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರಿ ಅನಿಲ್ ಅವರು? ಈಗೇನಿಲ್ಲ, ಈಗ ಸದ್ಯ ನಮ್ಗೆ ಮೇಜರ್ಲಿ ನಮಗಿಲ್ಲಿ ಇಂಟರ್ನೆಟ್ದು ಮೇಜರ್ ನಮಗೆ ಕಾಂಪಿಟೇಟರ್ಸ್ ಈಗ ಸದ್ಯ ಇವತ್ತಿನವ್ರಿಗೆ. ನಮ್ಗೆ ಇಷ್ಟು ದಿವಸ DTHನವ್ರು ಇದ್ರು, ಇಂಟರ್ನೆಟ್ದು ನಮ್ಮ ಕಾಂಪಿಟೇಷನ್. ಬಟ್ ಇಂಟರ್ನೆಟ್ ಟೆಕ್ನಾಲಜಿನೇ ಬೇರೆ ಇದೆ. ಸೊ ಇಂಟರ್ನೆಟ್ ಇವತ್ತಿನವರೆಗೂ ಇಂಟರ್ನೆಟ್ ನಿಮ್ಮ ರೇಟ್ ಏನಿದೆಯಲ್ಲ, ಇವತ್ತು ನಿಮ್ಗೆ 600 ಇಂದ 700 ರೂಪಾಯಿ ಆಗ್ತದೆ ವಿತ್ TV, ಮತ್ತು ಇದನ್ನು 700-800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ನಮಗೆ ದೊಡ್ಡ ದೊಡ್ಡ ಕಾಂಪಿಟೇಟರ್ಸ್ ಏರ್ಟೆಲ್ದವ್ರು ಇದ್ದಾರೆ, ಆಮೇಲೆ ರಿಲಯನ್ಸ್ದವ್ರು ಇದ್ದಾರೆ, ಹಾಗೆ ಬೇರೆ ಬೇರೆ ಕಾಂಪಿಟೇಟರ್ಸ್ BSNLದವ್ರು ಇದ್ದಾರೆ, ಕಾಂಪಿಟೇಟರ್ಸ್ ಇದ್ದಾರೆ. ಬಟ್ ಬೇಕಾದಷ್ಟು ಕಾಂಪಿಟೇಷನ್ ಇರಲಿ, ಇವತ್ತು ಪ್ರೈಸ್ ಇಫೆಕ್ಟಿವ್ ಮತ್ತು ಟೆಕ್ನಿಕಲಿ ಇಫೆಕ್ಟಿವ್ ನಾವೇ ಇರೋದು. ನಮ್ದೇನು ಕೇಬಲ್ ಆಪ್ರೇಟರ್ ಇದಾರಲ್ಲ, ಅದಕ್ಕೆ ನಾವೆಲ್ಲನೂ ನಾವು ಇಫೆಕ್ಟಿವ್ ನಾವೇ ಮಾಡ್ತಾಯಿದ್ವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಯಾವುದೇ ಕಸ್ಟಮರ್ಗೆ ಏನೂ ತೊಂದರೆ ಆಗ್ಲಾರ್ದಂಗೆ ನಮ್ಮ ಎಲ್ಲ ಗದಗಿನ ಎಲ್ಲ ಕೇಬಲ್ ಆಪ್ರೇಟರ್ಸು ಎಲ್ಲನೂ 100% ಸರ್ವಿಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನವರೆಗೂ ನಾವು ಕನೆಕ್ಷನ್ ಎಲ್ಲೆಲ್ಲಿ ಎಷ್ಟು ಬೇರೆ ಊರಲ್ಲಿ ಪಾಪ ತುಂಬ ಅಲ್ಲೆಲ್ಲಿ ಸಿಸ್ಟಮ್ನಲ್ಲಿ ತೊಂದರೆ ಆಗಿರ್ಬೋದು. ಬಟ್ ಗದಗದಲ್ಲಿ ಸ್ಟಿಲ್ ನಾವು ಕೇಬಲ್ TV, ಕೇಬಲ್ ಕನೆಕ್ಷನ್ ಹೋಮ್ಸೇ ಹೆಚ್ಚಿಗೆ ಇರೋದು, ನಾವು ಫೈಟ್ ಮಾಡ್ತಾ ಇದ್ವಿ. ಅದೇ ಥರ ನಮ್ಮ ಈಶ್ವರವ್ರೆ, ಈ ಹಳ್ಳಿ ಒಳಗಡೆ ಎಲ್ಲ ಈ ಥರ ಈಗ ಅನಿಲ್ ಅವ್ರು ಹೇಳಿದಾಗೆ, ಸೊ ಇನ್ನೂ ಕೇಬಲ್ TV ಆಪರೇಟರ್ಸು ದೇ ಆರ್ ಸ್ಟಿಲ್ ಸ್ಟ್ರಾಂಗ್, ದೇ ಆರ್ ಡೂಯಿಂಗ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಳ್ಳಿಯಲ್ಲಿ ಏನೋ ಸಮಸ್ಯೆ ಇದ್ದರೂ ಟೆಕ್ನಿಕಲಿ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೇವೆ, ಅಲ್ಲಿವರೆಗೂ ನಾವು ರೀಚ್ ಆಗೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಈಗ ನಮ್ಮ ಹಳ್ಳಿಯಲ್ಲಿ ಯಾವ ಥರ ಸರ್ವಿಸ್ ಇನ್ನೂ ಅಪ್ಗ್ರೇಡ್ ಆಗ್ಬೇಕಂತೀರಾ ನೀವು? ನಂದು ಪ್ರಕಾರ ಪ್ರತಿಯೊಂದು ಹಳ್ಳಿಗೂ ಅಂಡರ್ಗ್ರೌಂಡ್ ಕೊಟ್ಟರೆ ಅವ್ರು ಸೇಫು. ಈಗ ಏನಾಗುತ್ತೆ, ನಾನು ಮುಂಡ್ರಿಗಿಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಓವರ್ ಹೆಡ್ ಮಾಡ್ತೀವಿ. ಸಪೋಸ್ ಈಗ ಸಾಯಂಕಾಲ 6 ಗಂಟೆಗೆ ಕಟ್ ಆಯಿತು, 6 ಗಂಟೆಗೆ ಸಪೋಸ್ ಹೋಗೋರು ಇದ್ರೆ ಹೋಗ್ತಾರೆ, ಯಾವುದೋ ಒಂದು ಕಾಡಿನಲ್ಲಿ ಒಳಗೆ ಅಡ್ಡಾಡೋ ಇದರಲ್ಲಿ ಇರಲಿಲ್ಲ ಅಂದರೆ ಅದು ಮುಂಜಾನೆ ಕ್ರೂಷಲ್ ಟೈಮ್ದಾಗ ಕಸ್ಟಮರ್ಗೆ ಮ್ಯಾಚ್ ಇರುತ್ತೆ, ಏನೋ ಒಂದು ಅವ್ರದ್ದು ಸೀರಿಯಲ್ಸ್ ಇರ್ತವೆ ನೋಡಬೇಕು, ಒದ್ದಾಡ್ಬಿಡ್ತಾರೆ. ಇಲ್ಲ ಸರ್ಸೋನ ಒಂದು 10-15 ಆಪರೇಟರ್ ಫೀಲಿಂಗ್ ಆಗಿಬಿಡುತ್ತೆ. ಆ ಸರ್ವಿಸ್ ಒಂದೇ ತೊಂದರೆ ಅವ್ರಿಗೆ. ನಾವು ಇಲ್ಲ ಅಂದ್ರೆ ವಿದಿನ್ 2 ಅವರ್ಸ್ ಒಳಗೆ ಅವ್ರಿಗೆ ಏನು ಪ್ಲಾನ್ ಮಾಡಬೇಕು ಅದನ್ನ ಮಾಡಿ ಕಳಿಸ್ತಾ ಇರ್ತೀವಿ. ನೈಟ್ ಆಯ್ತು ಅಂದ್ರೆ ಸಮಸ್ಯೆ ಆಗ್ತದೆ. ಈಗೇನು ನಾವು ಆಸ್ ಎ ಡಿಸ್ಟ್ರಿಬ್ಯೂಟರ್, ನಮ್ಮ ಈಶ್ವರ್ ಸರ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಸೊ ಏನು ಮಾಡ್ತಾರೆ, ಇವ್ರದ್ದೊಂದು ವರ್ಕಿಂಗ್ ಫೋರ್ಸ್ ಇದೆ, ಟೀಮ್ ಇದೆ. ಸೊ ಎಲ್ಲೇ ಏನಾದರೂ ಹಳ್ಳಿಗೆ ಪ್ರಾಬ್ಲಮ್ ಆತಪ್ಪ ಅಂತಂದರೆ, ಸೊ ಹಳ್ಳಿಗೆ ಇಮಿಡಿಯೇಟಾಗಿ ಒಂದು ವ್ಯಾನ್ನಲ್ಲಿ ಟೋಟಲಿ ಟೀಮಿನ ಕಳಿಸ್ತೀವಿ ನಾವು. ಟೋಟಲಿ ಏನಂದ್ರೆ ಕೇಬಲ್ TV ಎಷ್ಟು ಅಪ್ಗ್ರೇಡ್ ಅಂದ್ರೆ ಅವ್ರಿಗೇನು ವೈರ್ಲೆಸ್ ಟೆಕ್ನಾಲಜಿ ಏನು ಅವ್ರಿಗೆ ಇಮಿಡಿಯೇಟ್ ಸಿಗ್ತದಲ್ಲ ಸರ್ವಿಸು. ಇನ್ನು ವೈರ್ಲೆಸ್ ಟೆಕ್ನಾಲಜಿನ ಭಯಂಕರ ಸಮಸ್ಯೆ ಬಹಳ ವೈರ್ಲೆಸ್ ಟೆಕ್ನಾಲಜಿ ಒಳಗೆ. ಈಗ ಲೈಕ್ DTH ಏನು ಸಿಗ್ತಾವಲ್ಲ, ಅಲ್ಲಿ ನಾಳೆ ಮಾಡಿ ಬಂತು ಇದು ಬಂದ್ರೆ ಅವ್ರಿಗೆ ಸಿಗ್ನಲ್ ಸಿಗೋದಿಲ್ಲ. ನಾವು ಅಷ್ಟರೊಳಗೆ ನಾವು ನಮ್ಮದು ಟೀಮು ನಮ್ಮದು ಎಷ್ಟು ಸ್ಟ್ರಾಂಗ್ ನಾವು ಸರ್ವಿಸಸ್ ಟೀಮ್ ಇಟ್ಕೊಂಡಿವಿ ಅಂದ್ರೆ ಕೇಬಲ್ ಆಪ್ರೇಟರ್ಸು ಇಮಿಡಿಯೇಟಾಗಿ ಎಲ್ಲೇ ಹಳ್ಳಿಗೆ ಏನೋ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಹೋಗಿ ಸರ್ವಿಸ್ ಕೊಟ್ಟು ಬರ್ತಾರೆ, ಏನೋ ಅದರಿಂದ ತೊಂದರೆ ಆಗೋದಿಲ್ಲ. ಇವಾಗ ನಾವು ಕೇಬಲ್ TV ಮತ್ತು ವೈರ್ಲೆಸ್ ಟೆಕ್ನಾಲಜಿ ಇದಕ್ಕೆ ಕಂಪೇರ್ ಮಾಡಿದರೆ, ಸೊ ನಿಮ್ಮ ಪ್ರಕಾರ ಇಂಟರ್ನೆಟ್ಗಾಗಿ ಈಗ ಡೈರೆಕ್ಟ್ಲಿ ಕೇಬಲ್ TV ಒಳ್ಳೆಯದು ಅಥವಾ ವೈರ್ಲೆಸ್ ಟೆಕ್ನಾಲಜಿ ಒಳ್ಳೆಯದು? ಈಗ ನಿಮ್ಗೆ ಪ್ರಾಪರಾಗಿ ಸರ್ವಿಸ್ ಸಿಗಬೇಕಂದ್ರೆ ಈಗ ಆ್ಯಸ್ ಎ ನಾನು ಇಂಟರ್ನೆಟ್ ಪ್ರೊವೈಡರು ನಾನೇ ಇದ್ದೇನೆ. ನಾವೇ ಇಂಟರ್ನೆಟ್ ಪ್ರೊವೈಡ್ ಮಾಡ್ತೀವಿ, ನಾವೇ ಕೇಬಲ್ ಮಾಡ್ತೀವಿ. ಯಾಕಂದ್ರೆ ಟೆಕ್ನಾಲಜಿ ಅಪ್ಗ್ರೇಡ್ ಆದಂಗೆ ನಾವು ನಮ್ಮ ಸರ್ವೈವಲ್ಗೆ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ನಾವು. ಸೊ ಇಂಟರ್ನೆಟ್ಟು ನಾವೇ ಪ್ರೊವೈಡ್ ಮಾಡ್ತೀವಿ. ಇವತ್ತು ಕೇಬಲ್ ಡೇ ಇರೋ ಸಬ್ಜೆಕ್ಟ್, ನಾವು ಕೇಬಲ್ ಡೇ ಬಗ್ಗೆ ನಾವು ಮಾತಾಡ್ತಿದ್ವಿ. ಬಟ್ ಇವತ್ತಿನ ಇದಕ್ಕೆ ಕೇಬಲ್ TVದು ಕಸ್ಟಮರ್ಸೇ ಬೇರೆ, ಇಂಟರ್ನೆಟ್ ಕಸ್ಟಮರ್ಸೇ ಬೇರೆ. ಬಟ್ ನಾವು ಇಂಟರ್ನೆಟ್ ಮ್ಯಾಟರ್ ಬಂದಾಗ ಇಂಟರ್ನೆಟ್ ಟೆಕ್ನಾಲಜಿನೇ ಬೇರೆ ಆಗ್ತದೆ, ಕಾಸ್ಟ್ಲಿ ಎಫೆಕ್ಟಿವ್ ಆಗ್ತದೆ. ಇದು ನಮ್ಗೆ ರೀಸನೇಬಲ್ ರೇಟ್ನಾಗ TV ಇಲ್ಲ. ನಾವು ಇವತ್ತು ಕೇಬಲ್ ದಿನಾಚರಣೆ ಇವತ್ತು ಯಾಕೆ ಇದನ್ನ ಮಾತಾಡ್ತಾ ಇದ್ವಿ, ಅದು ಅದ್ರ ಕೇಬಲ್ ಮುಖಾಂತರನೇ ಬರುವಂತದ್ದು ಒಂದು ವ್ಯವಸ್ಥೆ. ಹೌದು, ಇಂಟರ್ನೆಟ್ ಆಗಲಿ ಕೇಬಲ್ TV ಆಗಲಿ. ಸೊ ಇದು ಎರಡೂ ಕೇಬಲ್ ಮುಖಾಂತರ ಬರೋದಕ್ಕೆ ನಾವು ಇವತ್ತು ನಾವು ಆ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಾವೇನ್ ಮಾತಾಡ್ತೀವಿ, ನಮ್ಮಲ್ಲಿ ಕೇಬಲ್ ಎಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತದೆ, ಹಾಗೆ ವೈರ್ಲೆಸ್ ಅಷ್ಟೇ ಎಫೆಕ್ಟಿವ್ ಕೆಲಸ ಮಾಡ್ತಾ ಇದೆಯಾ ಅಂತ ಅಲ್ಲ. ಅದೇ ಈಗ ವೈರ್ಲೆಸ್ ಟೆಕ್ನಾಲಜಿ ನಿಮ್ಗೆ ಈಗೇನು ಕೇಬಲ್ ಮುಖಾಂತರ ಏನು ನಾವು ಸರ್ವಿಸ್ ಕೊಡ್ತೀವಿ, ಐದರ್ ಇಂಟರ್ನೆಟ್ ಇರಲಿ ಅಥವಾ ಕೇಬಲ್ TVನೇ ಇರಲಿ. ಸೊ ಟೆಕ್ನಾಲಜಿ ನೀವೇನು ಫೈಬರ್ ಟು ಹೋಮ್ ಅಥವಾ ಫೈಬರ್ನಿಂದ ಏನು ನಾವು ಮನೆಗೆ ಕೊಡ್ತೀವಲ್ಲ, ಅದು ಯಾವಾಗಲೂ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಇರ್ತದೆ. ನೀವು ಅಕಸ್ಮಾತ್ ನೀವು ವೈರ್ಲೆಸ್ ಟೆಕ್ನಾಲಜಿ ಅದು ಸಕ್ಸಸ್ ಆಗಿಲ್ಲ ಇವತ್ತಿನವರೆಗೂ. ವೈರ್ಲೆಸ್ ಟೆಕ್ನಾಲಜಿ ಅದೇನೋ ಎಲನ್ ಮಸ್ಕ್ದೇನೋ ಸ್ಟಾರ್ ಗಿರೇನು ಹೇಳ್ತಾ ಇದಾರೆ, ಅದು ಏನೋ ಇಂಡಿಯಾಕ್ಕೆ ಬಂದಿಲ್ಲ, ಬಂದರೂ ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ US ಸಕ್ಸಸ್ ಆಗಿಲ್ಲ ಅದು.
ಸೊ ಇವತ್ತಿನವರೆಗೂ ಟೆಕ್ನಾಲಜಿ ಎಸ್ ಎಚ್, ಇವತ್ತಿನ ಟೆಕ್ನಾಲಜಿ ಎಸ್ ಎಚ್ ನಾವು ನೋಡ್ತಾ ಇರೋ ಪ್ರಕಾರ ಇವತ್ತು ಫೈಬರ್ನಿಂದ ಐದರ್ ಇಂಟರ್ನೆಟ್ ಕೊಡ್ರಿ ಅಥವಾ ಕೇಬಲ್ ಟಿ ವಿನ ಕೊಡಲಿ, ಅದು ನಿಮ್ಗೆ 100% ಸರ್ವಿಸ್, 100% ಇಂಟರ್ನೆಟ್ ನಿಮ್ಗೆ ಸಿಗ್ಬೇಕು, ಸರ್ವಿಸ್ ಸಿಗ್ಬೇಕಂದ್ರೆ ಥ್ರೂ ಕೇಬಲ್ ಓನ್ಲಿ. ಇದು ಕೇಬಲ್ ಮುಖಾಂತರನೇ ನಿಮಗೆ ಕರೆಕ್ಟ್ ಸರ್ವಿಸ್ ಸಿಗೋದು. ಇದು ಈಶ್ವರ್ ಅವರೇ, ಇವಾಗ ನಮ್ಮ ಇಂಟರ್ನೆಟ್ ಆಗಲಿ ಕೇಬಲ್ ಆಗಲಿ ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಅಂದರೆ ಕೇಬಲ್ ಆಪರೇಟರ್ಸ್ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ಇನ್ನೂ ಮುಗಿದಿಲ್ಲ. ಈಗ ಇನ್ನೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹೊಸ ಟೆಕ್ನಾಲಜಿ ಬರ್ತದೆ, ಅದನ್ನ ಅಡಾಪ್ಟ್ ಮಾಡ್ತಾರೆ. ಮೊದಲು ಕೋಎಕ್ಸಲ್ ಕೇಬಲ್ ಇತ್ತು, ಆಮೇಲೆ ಫೈಬರ್ ಆಯಿತು, ಫಸ್ಟ್ ನಮ್ಮ ಎಂಪ್ಲಿಫೈರ್ಸ್ ಇದ್ದು, ಅನಲಾಗ್ ಎಂಪ್ಲಿಫೈರ್ಸ್ ಇದ್ದು, ಈಗ ನೋಡ್ಸ್ ಎಲ್ಲ ಬಂದು. ಸೊ ಈ ಥರ ಟೆಕ್ನಾಲಜಿ ಅಪ್ಗ್ರೇಡ್ ಆದಂಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕೋತಾ ಬರ್ತಾ ಇದೆ. ಈಗ ಕೊಡೋ ಸಬ್ಸ್ಕ್ರಿಪ್ಷನ್, ಕಸ್ಟಮರ್ ಕೊಡೋ ಸಬ್ಸ್ಕ್ರಿಪ್ಷನ್ಗೆ ಮತ್ತು ನಿಮಗಿರುವ ಖರ್ಚು ವೆಚ್ಚಗಳಿಗೆ ಇದು ನಿಮಗೆ ಬಿಸ್ನೆಸ್ ಅಟ್ ಪಾರ್ ಇದೆಯಾ ಅಥವಾ ಪ್ರಾಫಿಟೇಬಲ್ ವೆಂಚರ್ ಇದೆಯಾ, ಹೇಗಿದೆ ಆ್ಯಕ್ಚುಲಿ ಇದು? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀವು ಹೇಳಿದ್ದು ಏನಾಗ್ಬಿಟ್ಟಿದೆ, ಆಪರೇಟ್ರು ಆಲ್ರೆಡಿ ಸೈಡ್ ಲೈನ್ಗೆ ಹೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ಗೆ ಹೋಗ್ಬಿಟ್ಟಿದ್ದಾರೆ. ಜಸ್ಟ್ ಹುಡ್ರನ್ನ ಒಂದು 20 ಇಯರ್ಸ್ಲಿಂದ ಅವ್ರ ಕಡೆ ಇಟ್ಕೊಂಡಿದ್ದಾರ ಅಂತೇಳಿ ಅದು ನಡೀತಾ ಇದೆ. ಏನಾಗಿದೆ ಅಂದರೆ ಟೆಕ್ನಾಲಜಿ ಚೇಂಜ್ ಆಯ್ತು. ನೀವು ಹೇಳಿದ್ರಲ್ಲ, ಈಗ ಜಸ್ಟ್ ಅವಾಗ ಏನು ಮಾಡ್ತಿದ್ರು, ಒಂದು 500 ರೂಪಾಯಿದ ಒಂದು ನೋಡು ಇದು ಹೋಯ್ತು, ಟೆಂಪ್ಲಿಫೈರು ಚೇಂಜ್. ಈಗ ಹಂಗಿಲ್ಲ, ADF ಎಲ್ಲ ಭಾಳ ಟೆಕ್ನಾಲಜಿ ಚೇಂಜ್. ಈಗ ಏನು ಮಾತಾಡಿದ್ರು, ಒಂದು ಏನು ಪ್ರಾಬ್ಲಮ್ ಆಯ್ತು, ಗುಡ್ಲು ಬಂತು, ಸಿಡ್ಲು ಬಂತು, ಏನೇ ಬಂತು ಅಂದರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ 100% ಆ ಮಂತ್ ಇದ್ದೇ ಇರುತ್ತೆ ಆಪ್ರೇಟ್ರಿಗೆ. ಆದರೂ ಕೂಡ ಆಪ್ರೇಟರ್ ಏನಂತಾರ, ಇದು ನನ್ನ ಫಸ್ಟ್ ಜೀವನ, ನನಗೆ ಅನ್ನ ಕೊಟ್ಟೈತಿ, ಇದನ್ನ ಲಾಸ್ ಆಫ್ ಪ್ರಾಫಿಟ್ ನೋಡಲ್ಲ ಆಪ್ರೇಟರ್. ಇವತ್ತಿಗೂ ಲಾಟ್ ಆಫ್ ಪ್ರಾಫಿಟ್ ನೋಡಂಗಿಲ್ಲ. ಅದನ್ನ ನಡೆಸು, ಆಯ್ತು ತೊಗೊಂಡ್ ಬಾ ಹಾಕು, ನಾವು ನೋಡ್ತಾ ಇರ್ತೀವಲ್ಲ. ಅದೇ ರೀತಿಯಾಗಿ ನಾವು ಕೋವಿಡ್ ಟೈಮ್ನಲ್ಲಿನೂ ನಾವು ಸಿಕ್ಕಾಪಟ್ಟೆ ಸಮಸ್ಯೆದಲ್ಲಿದ್ವಿ. ಎಲ್ಲರೂ ಮನೆಯಲ್ಲೇ ಖಾಲಿ ಕೊಡೋರು. ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇತ್ತು ಆ ಟೈಮ್ನಲ್ಲಿ ನಮ್ಮ ಕೇಬಲ್ ಸ್ಟಾಫ್, ಇವತ್ತು ನಾವು ನೆನೆಸ್ಬೇಕಿಂತ ಸಿಚುವೇಶನ್ನಲ್ಲಿ ನಮ್ಮ ಸ್ಟಾಫ್ ಅಲ್ಲ, ಇದು ಕೇಬಲ್ ದಿನಾಚರಣೆ ಆಚರಿಸೋದೇ ನಮ್ಮ ಎಲ್ಲರನ್ನೂ ನೆನೆಸುವುದೇ ಸೇವೆಗಾಗಿ, ಏನು ಸೇವಾ ಗುರುತಿಗಾಗಿ. ಈಗೇನು ನಮ್ಮ ಏನು ಎಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಎಂಪ್ಲಾಯೀಸ್ ಇವತ್ತು ಅವರು ನಮ್ಮ ಪಿಲ್ಲರ್ಸ್. ಇವತ್ತು ಅವರಿಂದನೇ ನಮ್ಮ ಕೇಬಲ್ ಇಂಡಸ್ಟ್ರಿ ಸ್ಟ್ಯಾಂಡ್ ಆಗಿರ್ತದೆ. ಇವತ್ತು ನಮ್ಮ ಕೇಬಲ್ ಇಂಡಸ್ಟ್ರಿ ಸ್ಟ್ಯಾಂಡ್ ಆಗ್ಬೇಕಂದ್ರೆ ಅವರ ಮುಖ್ಯ ಕಾರಣ. ವಿಶೇಷವಾಗಿ ನಾವು ಏನು ಈ ಕೋವಿಡ್ ಟೈಮ್ನಲ್ಲಿ ಎಂತೆಂಥ ಸಿಚುವೇಶನ್, ಯಾರು ಮನೆಗೆ ಹೋಗ್ಲಿಕ್ಕೆ ಹೆದರ್ತಿದ್ರು ಮಂದಿ ಜನ, ಅಂಥದ್ರಲ್ಲಿ ನಮ್ಮ ಕೇಬಲ್ ಸ್ಟಾಫ್ಗಳು, ಯಾಕಂದ್ರೆ ಇರೋದೇ ಒಂದು ಮೋಟೋ ಅವಾಗ ಎಂಟರ್ಟೈನ್ಮೆಂಟ್ ಒಂದು ಬಿಟ್ಟರೆ ಬೇರೆ ಏನೇಲೇ ಇಲ್ಲ. ಆ ಟೈಮ್ನಲ್ಲಿ ನಾವು ಯಾವುದೋ ನಮ್ಮದು ಫಿಸಿಬಿಲಿಟಿ ಅಥವಾ ನಮ್ಮದು ಇನ್ವೆಸ್ಟ್ಮೆಂಟು ಅಥವಾ ನಮ್ಮದು ರಿಕವರಿ ನಾವೇನು ನೋಡ್ಕೊಳ್ಳಿಲ್ಲ. ಮೊದಲಿಗೆ ಪಬ್ಲಿಕ್ಕಿಗೆ ನಾವು ಸರ್ವಿಸ್ ಕೊಡ್ಬೇಕು, ಪಬ್ಲಿಕ್ಕಿಗೆ ನಾವು ಎಂಟರ್ಟೈನ್ಮೆಂಟ್ ಕೊಡಬೇಕು. ಯಾಕಂದ್ರೆ ಅವ್ರು ಮನೆ ಕೂತಾರೆ 4-5 ತಿಂಗಳ ಲಾಕ್ಡೌನ್ ಇರ್ತಿತ್ತು ಆ ಟೈಮ್ನಾಗ. ಅಂಥ ಲಾಕ್ಡೌನ್ ಟೈಮ್ನಲ್ಲಿ ನಮ್ಮ ಕೇಬಲ್ ಸ್ಟಾಫ್ಗಳು ಮನೆಗೆ ಹೋಗಿ ಅವರಿಗೆಲ್ಲ ಸರ್ವಿಸ್ ಕೊಟ್ಟರು. ಈ ಟೈಮ್ನಲ್ಲಿ ಅವ್ರನ್ನೆಲ್ಲ ಆ್ಯಕ್ಚುಲಿ ನೆನೆಸ್ತೀನಿ. ಇದು ಮುಖಾಂತರ ನಾವು ಕೇಬಲ್ ಡೇ ಆ್ಯಕ್ಚುಲಿ ಅವರ ಸೇವೆಗಳ ಗುರುತಿಗಾಗಿನೇ ಇವತ್ತು ನಾವು ಕೇಬಲ್ ಡೇ ಮಾಡ್ತಾ ಇರೋದು ಇವತ್ತು ಆ್ಯಕ್ಚುಲಿ ಮೇಜರ್ ಅವರು. ಸೊ ನಮ್ಮದು ನೀವು ಕೇಳಿದ ಪ್ರಶ್ನೆ ಏನಪ್ಪ ಅಂದ್ರೆ ನಮ್ಗೆ ಅದು ವರ್ಕೌಟ್ ಆಗ್ತಿತ್ತೋ ಇಲ್ಲೋ ಅಂತದ್ದು. ಆ್ಯಕ್ಚುಲಿ ಈಗ ಮೊದಲು ನಮ್ಮದು ಪ್ರಾಫಿಟಬಲ್ ವೆಂಚರ್ ಇತ್ತು, ಈಗ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿದೆ. ನಾವು ಇವತ್ತು ಹೆಂಗಿದೀವಿ ಅಂದ್ರೆ ಸರ್ವಿಸ್ ಸೆಕ್ಟರಲ್ಲಿ ಆದರೆ ಯಾವ ಥರ ಆಗಿದೆ ಅಂದ್ರೆ ನಾವೀಗ ಸೇವಾ ಥರ ಒಂದು ರೀತಿಯಿಂದ ನಮ್ಗೆ ಮಾರ್ಜಿನ್ ಆಫ್ ಮನಿ ಮೊದಲಿಂದ ಏನಿತ್ತಲ್ಲ ಆ ಮಾರ್ಜಿನ್ ಪ್ರಾಫಿಟ್ ಅಂತೂ ಇಲ್ಲ. ಯಾಕಂದ್ರೆ ಡಿಜಿಟಲೈಸೇಷನ್ ಆದಮೇಲೆ ಸಿಕ್ಕಾಪಟ್ಟೆ ಅವ್ರು ಗೌರ್ಮೆಂಟದ ಮೇಲೆ ನಾವೇನೋ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಗೌರ್ಮೆಂಟಿಂದ ನಮ್ಗೆ ಭಾಳ ಬೆನಿಫಿಟ್ ಬರಬೇಕು. ಬಟ್ ನಮ್ಮಲ್ಲಿ ಈಗ ಸದ್ಯ ಇರೋದೇ ಪ್ರಾಬ್ಲಮ್ ಅಂದ್ರೆ ಒಗ್ಗಟ್ಟಿನ ಕೊರತೆ ಇರೋದು ಈಗ ಸದ್ಯ. ಯಾಕಂದ್ರೆ ಎಲ್ಲರೂ ನಮ್ಮ ಈಶ್ವರ್ ಸರ್ ಹೇಳಿದಂಗೆ ಎಲ್ಲರೂ ಬೇರೆ ಬೇರೆ ಡೈವರ್ಸಿಫೈ ಆಗಿಬಿಟ್ಟಿದ್ದಾರೆ. ಮೇಜರ್ ಕೇಬಲ್ ಆಪರೇಟರ್ಸ್ ಅವರು ಎಷ್ಟು ಉಳಿತಾರೆ, ಬಟ್ ಎಕ್ಸ್ಪೆಂಡಿಚರ್ ಫಿಕ್ಸ್ಡ್, ಖರ್ಚುಗಳು ಫಿಕ್ಸ್ ಅವ, ಉತ್ಪನ್ನ ಕಡಿಮೆ. ಈ ಪರಿಸ್ಥಿತಿ ಇವಾಗ ನಾವು ಕೇಬಲ್ ಆಪರೇಟರ್ ಒದ್ದಾಡ್ತಾ ಇದ್ದೀವಿ. ಅದೇ ಇವಾಗೆಲ್ಲ ಜನರು ಮಾತಾಡೋದು ಇನ್ನೂ ಕೇಬಲ್ ಟಿವಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದೌದು. ಸೊ ಆ ಲೆವೆಲ್ಗೆ ಬಂದಂತ ಇದ್ರಾಗ ನೀವೆಲ್ಲ ಇನ್ನೂ ಎಲ್ಲ ಕೇಬಲ್ ಆಪರೇಟರ್ಸ್ ಲಾಸ್ಟ್ ಮೈಲ್ ಕೇಬಲ್ ಆಪರೇಟರ್ ಅಂತ ಹೇಳ್ತಾರೆ. LMO, LCO ಅಂತಾರೆ. ಸೊ ಲಾಸ್ಟ್ ಮೈಲ್ ಅಂದ್ರೆ ಲಾಸ್ಟ್ ಮೈಲ್ ವರೆಗೂ ನಮ್ಮ ಸರ್ವಿಸ್ ಇದೆ ಅಂತ ಅರ್ಥ. ಎಕ್ಸಾಕ್ಟ್ಲಿ, ಅಲ್ಲಿ ಕೇಬಲ್ ಟಿವಿ ಸರ್ವಿಸ್ ಇದೆ ಅಂತ ಅರ್ಥ. ಓಕೆ, ಇವಾಗ ನಾವು ಏನು ಕೇಳ್ತಾ ಇರೋದು, ಇವಾಗ ನಮ್ಮ ಕೇಬಲ್ ಟಿ ವಿ ಜೊತೆಗೆ ನಾವು ಇಲ್ಲಿ ಸಂಭ್ರಮಾಚರಣೆ ಮಾಡುವಂಥ ಟೈಮ್ನಲ್ಲಿ ಯೂಶಲಿ ಕೇಬಲ್ ಟಿ ವಿ ಆಪ್ರೇಟರ್ಸ್ ತಮ್ಮ ಒಂದೊಂದು ಇವತ್ತು ದಿನಕ್ಕೆ ಅವರವರು ತಮ್ಮ ಯೋಜನೆಗಳನ್ನು ಹಾಕ್ಕೊಟ್ಟಿರ್ತಾರೆ. ನೀವೇನು ಮಾಡ್ಕೊಂಡಿದ್ದಾರೆ ನಿಮ್ಮ ಕೇಬಲ್ ಆಪರೇಟರ್ಸ್ ಜೊತೆಗೆ? ನೀವು ಇದನ್ನು ಹೇಗೆ ಸಂಭ್ರಮಾಚರಣೆ ಆಚರಿಸ್ಬೇಕಂತ ಮಾಡಿದ್ದೀರಿ ಇಬ್ಬರು? ಎಕ್ಸಾಕ್ಟ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಇವತ್ತು ಕೇಬಲ್ ಡೇ, ಇವತ್ತು ಆ್ಯಕ್ಚುಲಿ ಹೇಳಬೇಕಾದ್ರೆ ಇವತ್ತು 21 ಆಗಸ್ಟ್ ಕೇಬಲ್ ಡೇ ಇದೆಯಲ್ಲ, ಕೇಬಲ್ ಡೇ ನಾವು ಆ್ಯಕ್ಚುಲಿ ಇವತ್ತು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಸೊ ಏನಾಗಿದೆ, ನಮ್ಮದು ಕಮ್ಯುನಿಕೇಷನ್ ಎಲ್ಲರ ಜೊತೆ ಏನೋ ಕಮ್ಯುನಿಕೇಟ್ ನಾವು ಮಾಡಲಿಕ್ಕೆ ನಮ್ದು ಏನೋ ಒಂದು ಬೇರೆ ಬೇರೆ ಎಲ್ಲ ಆಪರೇಟರ್ಸ್ ಎಲ್ಲ ಇಶ್ಯೂ ಇರೋದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ಸಂಡೇ ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸಂಡೇ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ನಮ್ದು ಅದರಲ್ಲಿ ಇರೋದೇ ಒಂದು ನಾವು ಸೇವಾ ಗುರುತಿಗಾಗಿ ನಮ್ದು ಇದು ಸೆಲೆಬ್ರೇಷನ್ ನಾವು ಮಾಡ್ತಾ ಇರೋದು ಸೇವಾ ಗುರುತಿಗಾಗಿ ಮಾಡೋದು. ಎರಡನೇದು ಒಗ್ಗಟ್ಟನ್ನು ನಾವು ಪ್ರದರ್ಶಿಸಬೇಕಾಗಿದೆ. ನಮ್ದು ಎಲ್ಲ ಕೇಬಲ್ ಆಪರೇಟರ್ಸ್ ಇವತ್ತು ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದೆ. ಸರ್ಕಾರದೊಂದಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ.
ಯಾಕಂದ್ರೆ ನಮ್ಮದು ಯಾವತ್ತೂ ಕನ್ಸಿಡರ್ ಮಾಡಲಿಲ್ಲ ನಮ್ಮ ಇದನ್ನ ಡಿಮಾಂಡನ್ನು ಒಟ್ಟು ಕನ್ಸಿಡರ್ ಮಾಡಲಿಲ್ಲ. ಟೆಕ್ನಾಲಜಿ ಇರ್ಬೋದಿಲ್ಲ ಅನ್ನೋದಿಲ್ಲ, ಬಟ್ ಇದರ ಸೇಮ್ ಟೈಮ್ ನಮ್ದು ಎಷ್ಟೋ ಎಂಪ್ಲಾಯ್ಮೆಂಟ್ ಲಾಸ್ ಆಗಿದೆ ಇದ್ರಾಗ ಡಿಜಿಟಲೈಸೇಷನ್ ಮಾಡೋದ್ರಿಂದ. ಅದನ್ನು ಸ್ವಲ್ಪ ಸರ್ಕಾರದವ್ರು ವಿಚಾರ ಮಾಡಬೇಕಾಗಿತ್ತು. ಆಮೇಲೆ ಭಾಳ ಸಮಸ್ಯೆಗಳು ನಮ್ಮ ಇಂಟರ್ನಲ್ ಸಮಸ್ಯೆ ಭಯಂಕರವ, ನಮಗೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಎಲ್ಲ ಚರ್ಚೆ ಮಾಡಿ ಮತ್ತು ನಮ್ಮ ಸಾಧಕರು ಯಾರು ಇದ್ದಾರೆ, ನಮ್ಮ ಕೇಬಲ್ ಇಂಡಸ್ಟ್ರಿ ಒಳಗೆ ಯಾರು ಸೀನಿಯರ್ ಆಪರೇಟರ್ಸ್ ಇದ್ದಾರೆ, ಸಾಧಕರಿಗೆ ಸನ್ಮಾನ, ಇವನ್ನೆಲ್ಲರೂ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಸಂಡೇ ಕರೆಕ್ಟಾಗಿ ಸಂಡೇ ದಿವಸನ ನಾವು ಪ್ಲ್ಯಾನ್ ಮಾಡಿಕೊಂಡು ಅದನ್ನೊಂದು ಕಾರ್ಯಕ್ರಮ ನಾವು 100% ಚೆಂದ ಕಾರ್ಯಕ್ರಮ ಮಾಡ್ತೀವಿ. ಮಾಡ್ರಿ. ನೀವೆಲ್ಲ ಈ ಕೇಬಲ್ ದಿನಾಚರಣೆ ಇವತ್ತೇ ಮಾಡ್ಬೇಕಂತಿಲ್ಲ, ನೀವು ಯಾವತ್ತಾದರೂ ಕೇಬಲ್ ದಿನಾಚರಣೆ ಇವತ್ತಿನಿಂದ ನೀವು ಮಾಡ್ಬೋದು. ಮಾಡಿ ನೀವು ಒಂದು ಕೇಬಲ್ ಸಾಧಕರಿಗೆ, ಕೇಬಲ್ ಟಿ ವಿಯಲ್ಲಿ ಸೀನಿಯರ್ ಇದ್ದವ್ರಿಗೆ, ಆಮೇಲೆ ನಮ್ಮ ಅವ್ರ ವೆಲ್ಫೇರ್ಗಾಗಿ ನೀವು ಒಂದು ಯೋಜನೆಗಳನ್ನು ಹಾಕಿರಿ. ನೀವೆಲ್ಲ ಸೀನಿಯರ್ ಲೀಡರ್ಸ್ ಇದ್ದೀರಿ, ನೀವು ಅದರ ಬಗ್ಗೆ ಒಂದು ವಿಚಾರ ಮಾಡಿ ನಿಮ್ಮ ಕೇಬಲ್ ಸ್ಟಾಫಿಗೆ, ನಿಮ್ಮ ಕೇಬಲ್ ಒಂದು ಆ ದಿನ ಅವ್ರಿಗೆ ನೀವೊಂದು ನೆನಪಿಡುವ ಹಾಗೆ ಒಂದು ಕಾರ್ಯಕ್ರಮವನ್ನು ಜರುಗಿಸ್ರಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ, ಇವಾಗ ನಾವು ಪೇ ಚಾನಲ್ ಅಂತ ಅದು ಅರ್ಲಿಯರ್ ಎನಲಾಗ್ ಟೈಮ್ನಲ್ಲಿ ಫ್ರೀ ಟು ಏರ್ ಇತ್ತು, ಪೇ ಚಾನಲ್ ಆಯಿತು. ಪೇ ಚಾನಲ್ ಆದ ಮೇಲೆ ಸಬ್ಸ್ಕ್ರೈಬರ್ಸ್ಗೆ ಈ ಪೇ ಚಾನಲ್ ಬಗ್ಗೆ ಮಾಹಿತಿ ಇರಲಿಲ್ಲ ಅರ್ಲಿಯರ್ ಡೇಸ್ನಾಗ. ನೀವು ಕೇಬಲ್ ಅನಲಾಗದಿಂದ ಪೇ ಚಾನಲ್ ಟ್ರಾನ್ಸ್ಫರ್ ಆದಮೇಲೆ ಅದಾದಮೇಲೆ ಸೆಟಪ್ ಬಾಕ್ಸ್ ಥ್ರೂ ಹೋಯ್ತು, ಎಲ್ಲ ಮಾಡ್ತು. ಇದನ್ನ ಮಾಹಿತಿ ನೀವು ಕಸ್ಟಮರ್ಸ್ಗೆ ಹೇಗೆ ಪ್ರೊವೈಡ್ ಮಾಡಿದ್ರಿ? ಇದಕ್ಕೆ ನಾವು ವಿಶೇಷವಾಗಿ ಸಾರ್ವಜನಿಕವಾಗಿ ನಮ್ಮ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವ್ರಿಗೆ ನಾವು ಭಾಳ ಧನ್ಯವಾದ ಹೇಳಬೇಕಾಗ್ತದೆ. ನಾವು ಅದಕ್ಕೆ ಏನು ನಾವು ಫಸ್ಟಿಗೆ ಎನ್ಲಾಗ್ನಾಗ ಸಿಗ್ನಲ್ ಬರ್ತಾ ಇತ್ತು, ಮತ್ತು ಭಾಳ ಟಫ್ ಎನ್ಲಾಗ್ದಾಗ ರೇಟ್ ನಾವು 200 ರೂಪಾಯಿಗೆ ಎಲ್ಲ ಚಾನಲ್ ಕೊಡ್ತಿದ್ವಿ ಅದ್ರಾಗ. ಸೊ ಇದಕ್ಕೆ ಅವಾಗ ಏನಾಯಿತು, ಮಾಹಿತಿ ನಾವು ಎಲ್ಲರೂ ಕೇಬಲ್ ಚಾನಲ್ಗಳು ಅದನ್ನು ನಾವು ತಮ್ಮ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ಕೋತ ಬರ್ತಾ ಬಂದರು. ಸೊ ಅವ್ರು ಒಂದು ರೇಟ್ ಫಿಕ್ಸ್ ಮಾಡ್ತಾಯಿದ್ರು. ಆ ರೇಟ್ ಒಂದೊಂದು ಮೊದಲು ಹೆಂಗಿತ್ತು, ಸಿಂಗಲ್ ಚಾನಲ್ಗೆ ಒಂದೊಂದು ರೇಟ್ಸ್ ಅಂತಿತ್ತು. ಆಮೇಲೆ ಅವ್ರು ಏನು ಮಾಡಿದ್ರು, ತಮ್ಮದೇ ಆದಂಥ ಒಂದು ಕ್ಲಸ್ಟರ್ ಅಂದರೆ ಚಾನಲ್ಸ್, ಫಾರ್ ಎಕ್ಸಾಂಪಲ್ ಝೀದು ಬುಕ್ಕೆ ಮಾಡಿದ್ರು, ಅವ್ರೊಂದು ಬುಕೆಟ್ ಮಾಡ್ಕೋತಿದ್ರು. ಫಾರ್ ಎಕ್ಸಾಂಪಲ್ ಝೀದವ್ರದ್ದು ಅದೊಂದು ಗ್ರೂಪು, ಆಮೇಲೆ ಸೋನಿದವ್ರದ್ದೊಂದು ಗ್ರೂಪು, ಈ ಥರ ಮಾಡ್ಕೊಂಡು ಮೊದಲು ಸಿಂಗಲ್ ಚಾನಲ್ಸ್ ಇರ್ತಿದ್ದು, ಅದೊಂದು ರೇಟ್ಸ್ ಬೇರೆ ಮಾಡ್ತಿದ್ರು. ಸೊ ಗ್ರೂಪ್ ಆಗಿ ಒಂದು ರೇಟ್ಸ್ ಬೇರೆ ಮಾಡ್ತಿದ್ರು. ಈ ಥರ ಇದನ್ನು ನಾವು ಫಸ್ಟಿಗೆ ಅದನ್ನೆಲ್ಲನೂ ಈ ಎನ್ಲಾಗ್ದಿಂದ ನಾವು ಡಿಜಿಟಲೈಸೇಷನ್ ಆಗೋ ಟೈಮ್ನಲ್ಲಿ ಕಸ್ಟಮರ್ಸಿಗೆ ಎಲ್ಲರಿಗೂ ಅವೇರ್ನೆಸ್ ಡೋರ್ ಟು ಡೋರ್. ಅದಕ್ಕೆ ಇವತ್ತು ನಾವು ನಮ್ಮ ಸ್ಟಾಫ್ಗಳನ್ನು, ನಮ್ಮ ಟೆಕ್ನಿಷಿಯನ್ಸನ್ನು ನಾವು ಯಾಕೆ ನೆನೆಸ್ತೀವಿ ಇವತ್ತಿನವರೆಗೂ, ಈ ಟ್ರಾನ್ಸ್ಫಾರ್ಮೇಷನ್ ಟೈಮ್ನಲ್ಲಿ ಸಿದಾಗ ನಮಗೆ ತುಂಬ ಆ ಟೈಮ್ನಾಗ ನಮ್ಮ ಏನು ಸ್ಟಾಫ್ ಜನ, ನಮ್ಮ ಟೆಕ್ನಿಷಿಯನ್ಸ್ ಭಾಳ ಹೆಲ್ಪ್ ಮಾಡಿದ್ದಾರೆ. ಒಂದು ಮನೆಗೆ ಹೋಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಹಿಂಗೆ ಆಗ್ಯದ್ರಿ, ಹಿಂಗೆ ಆಗ್ಯದ ಅಂತ ತಿಳಿಸಿ ಹೇಳಿದರು. ಇದೇ ಸೇಮ್ ಟೈಮು ನಾವು ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಈಗೇನು ಚಾನಲ್ಸ್, ನಮ್ಮ ಮನೆ ಯಾರೆಷ್ಟು ಜನ ಇದಾರಲ್ಲ ಅವ್ರು ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು, ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು. ಸೊ ಆಲ್ಟರ್ನೇಟಿವ್ ಹೋದ್ರು ಜನ, ಆಲ್ಟರ್ನೇಟಿವ್ ಪ್ಲಾನ್ ಮಾಡಿದ್ರು. ಆಲ್ಟರ್ನೇಟಿವ್ ಭಾಳ ಕಾಸ್ಟ್ಲಿ ಆಗ್ತಿತ್ತು ಅವರಿಗೆ, ಆಲ್ಟರ್ನೇಟಿವ್ ಕಾಸ್ಟ್ಲಿನ ನೋಡ್ಕೊಂಡ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಕಸ್ಟಮರ್ಸ್ ನಮ್ಮ ಜೊತೆ ಇರೋದಕ್ಕೆ ಅವ್ರಿಗೂ ಈ ಕೇಬಲ್ ಡೇ ದಿವಸ ಅವ್ರಿಗೂ ನಾವು ಅವ್ರಿಗೆ ಧನ್ಯವಾದಗಳು ನಾವು ಸಮರ್ಪಣೆ ಮಾಡ್ತೇವೆ. ಈಶ್ವರ್ ಅವರು, ಈಗ ನಮ್ಮ ಹಳ್ಳಿ ಒಳಗಡೆ ಭಾಳ ಚಾನಲ್ಸು, ಅನ್ವಾಂಟೆಡ್ ಚಾನಲ್ಸು ಬರ್ತಾ ಇತ್ತು. ಅವ್ರಿಗೆ ಕೆಲವೊಂದಿಷ್ಟು ಇಂಗ್ಲೀಷ್ ಚಾನಲ್ಸ್ ಬೇಕಾಗಿಲ್ಲ ಹಳ್ಳಿಯೊಳಗೆಲ್ಲ. ಸೊ ಅವ್ರಿಗೆ ಓನ್ಲಿ ಕನ್ನಡ ಪ್ಯಾಕೇಜಸ್ ಬೇಕಾಗಿತ್ತು. ಕೆಲವೊಂದು ಕಡೆ ನಮ್ಮ ಡಿಸ್ಕವರಿ ಅನಿಮಲ್ ಪ್ಲಾನೆಟ್ ಅಷ್ಟೇ ಬೇಕು. ಇದು ಬುಕೆ ಸೆಲೆಕ್ಟ್ ಮಾಡೋದು ಹೇಗೆ, ನಿಮ್ಮ ಕಂಪನಿಯವರು ಮಾಡ್ತಾ ಇದ್ರ ಅಥವಾ ನೀವು ಮಾಡಿಕೊಡ್ತಾ ಇದ್ರ? ಇಲ್ಲ, ಕಂಪ್ನಿನೇ ಹೇಳ್ತಿತ್ತು. ಕಂಪ್ನಿನೇ ಸಾಫ್ಟ್ವೇರ್ ಕಂಪ್ನಿ ಕಡೆನೇ ಇತ್ತಲ್ಲ, ನಮ್ಮ ಕೈ ಹೆಲ್ಪ್ಲೆಸ್ ಇದ್ವಿ. ಸಾಫ್ಟ್ವೇರ್ ಕಂಪ್ನಿ ಕಡೆ ಇದ್ದಾಗ ನಾವು ಕನ್ವಿನ್ಸ್ ಮಾಡ್ತೀವಿ, ಸರ್ ಇದು ಬೇಡ, ಇಲ್ಲ ಬರಲ್ಲ, ಸಿಂಗಲ್ ಅಂತ ಚಾಯ್ಸ್ ಮಾಡ್ಕೊಳಕೈತಿ, ಕಾಸ್ಟ್ಲಿ ಆಗ್ತೈತಿ, ಕನ್ವಿನ್ಸ್ ಮಾಡ್ತಿದ್ರು. ಇದನ್ನ ಯಾಕೆ ಹೋಗ್ತೀರಾ, ಈ ಪ್ಯಾಕಿಗೆ ಹೋದ್ರೆ ಇದ್ರಾಗ 8 ಫ್ರೀ ಬರ್ತಾವು, ಇದು ಸಿಂಗಲ್ ಯಾಕೆ ತಗೊಂತೀರಾ, ಇದನ್ನ ತಗೋರಿ ಅಂದಾಗ ಅವರು ಪರಿವರ್ತನೆ ಸ್ವಲ್ಪ ಟಫ್ ಆಯ್ತು. ಸ್ಟಾರ್ಟಿಂಗ್ ಎಲ್ಲ ಟಫ್ ಆಯ್ತು. ಆ ಟೈಮ್ನಲ್ಲಿ ನಮ್ಮ DTH ಅವರು ಭಾಳ ಅಡ್ಡಾಡಿದ್ರು. ಈಗ DTH ಅವರು ಎಲ್ಲಿ ಬಂದ್ಬಿಟ್ರ ಅಂದ್ರೆ, ಕೇಬಲ್ ಆಪರೇಟರ್ ಇಲ್ಲ ಅಂದ್ರೆ ನಮ್ಗೆ DTH ಮೂವ್ಮೆಂಟ್ ಆಗಲ್ಲ ಅಂದ್ರೆ ಕೇಬಲ್ ಆಪರೇಟರ್ಗೆ DTH ಮಾಡ್ತಾ ಇದ್ದಾರೆ. ಇದು 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 ಈ ಸದ್ಯ ನಾನು ನೋಡ್ತಾ ಇದ್ದೀನಲ್ಲ, ಸರ್ ನಿಮ್ಗೆ ಇಷ್ಟು ಮಾರ್ಜಿನ್ ಕೊಡ್ತೀನಿ ಮಾರ್ರಿ. ಯಾಕೆಂದ್ರೆ ನಮ್ಮವರು, ನೀವು ಎನಿ ಟೈಮ್ ಬೆಳಗ್ಲಿಂದ 10 ಬಾರಿ ಕಾಲ್ ಮಾಡ್ರಿ, ನಮ್ಮವ್ರು ಅವ್ರ ಮನೆಗೆ ಹೋಗಿರ್ತಾರ, ಸರ್ ನಂದು ರಿಮೋಟ್ ಹಿಂಗಾಗಿದೆ, ಆಮ್ಯಾಗ ಮತ್ತೆ ಕರೀತಾರ, ಇಲ್ಲ ಮತ್ತೆ ರಿಮೋಟ್ ಹೋಗ್ತು, ಅವ್ರು ಸೆಲ್ ಬೀಳ್ಸಿರ್ತಾರ. ನಮ್ಮವ್ರು ಯಾವುದೂ ಚಾರ್ಜ್ ಮಾಡಲ್ಲ. ನಮ್ಮ ಏನು ಇರ್ತಾರ ನಮ್ಮ ಕಡೆ ಟೆಕ್ನಿಷಿಯನ್ ಒಟ್ಟೆ ಚಾರ್ಜ್ ಮಾಡಲ್ಲ. ಅದೇ DTH ಅವರು ಒಮ್ಮೆ ಅವ್ರ ಮನೆಗೆ ಹೋಗಿ ಬಂದ್ರೆ 250 ಫಿಕ್ಸ್. ಅವ್ನು ರೀಚಾರ್ಜ್ ಆಗಿರ್ತೈತಿ, 12 ಮಂತ್ಸ್ ಇರುತ್ತೆ, ಯಾರು ಸಪೋರ್ಟ್ ಮಾಡಲ್ಲ ಅವ್ರಿಗೆ. ಇದೇ ಒಂದೇ ನಮ್ಮಲ್ಲಿ ಅವ್ರ DTH ನಲ್ಲಿ ಪ್ರಾಬ್ಲಮ್ ಇರೋದು. ಈಗ ಹೆಂಗ್ ಬಂದ್ಬಿಟ್ಟಿದಾರ, ಕೇಬಲ್ ಆಪರೇಟರ್ ನನಗೆ ಬೇಕು, ಅವ್ರಿಗೆ ಪ್ಲಾನ್ ಮಾಡ್ತಾ ಇದಾರ. ಕೇಬಲ್ ಆಪರೇಟರ್ ಅನಿವಾರ್ಯ ಹೋಗಿದಾರ, ಏನಂತ ಹೋಗಿದಾರ, ನನಗೆ ಇಷ್ಟು ಮಾರ್ಜಿನ್ ಕೊಡ್ತೀನಿ, ಒಂದು ಸರ್ವಿಸ್ ಕೊಡ್ಬೇಕು, ಇಷ್ಟು ಕೊಡ್ಬೇಕು ಅಂತ ಅದು ಮಾಡ್ತಾ ಇದಾರ. ಯಾಕಂದ್ರೆ ಒಬ್ಬೊಬ್ರು ಕಸ್ಟಮರ್ ಕೇಬಲ್ ಬೇಡಪ್ಪ, ನಂಗೆ DTH ಬೇಕು ಅಂತ ಅನ್ನೋರು ಇದಾರ. ಅಂತವ್ರಿಗೆ ಕೇಬಲ್ ಆಪರೇಟರ್ ಕನ್ವಿನ್ಸ್ ಮಾಡಿದ್ರೆ ಮಾತ್ರ DTH ಹಾಕೊಂತಾರ ಅವರು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಮಟ್ಟ ಬಂದಿದೆ. ಓಕೆ, ಈಗ ಕೇಬಲ್ ಆಪರೇಟರು
ಮತ್ತು ಡಿ ಟಿ ಎಚ್ ನಡಬರ್ಕ ಈ ಪೈಪೋಟಿ ಒಳಗೆ ಕೇಬಲ್ ಆಪರೇಟರು ತಮ್ಮ ತನು ಧನ ಮನ ಎಲ್ಲ ಟೋಟಲಿ ಇಂಪ್ಲಿಮೆಂಟ್ ಮಾಡಿ ತಮ್ಮ ಕಸ್ಟಮರ್ ರಿಟೈನ್ ಮಾಡ್ಕೊಳ್ಳೋ ಸಲುವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಡಿ ಟಿ ಎಚ್ಚು ಒಂದು ಕಡೆ ಆದರೆ ನಮ್ಮ ಎಫ್ ಟಿ ಟಿ ಎಚ್ ಒಂದು ಕಾಂಪಿಟೇಷನ್ ಕೇಬಲ್ ಆಪರೇಟರ್ಸ್ಗೆ ಕೊಡ್ತಾ ಇದ್ದಾರೆ. ಅಂದರೆ ಅದರಾಗ ಇಂಟರ್ನೆಟ್ಟು ಮತ್ತು ಕೇಬಲ್ ಟಿ ವಿ ಎರಡೂ ಬರ್ತಾ ಇದೆ. ನನಗೆ ಒಂದು ಮಾಹಿತಿ ತಿಳಿದ ಪ್ರಕಾರ ಇದರಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಎಸ್, ಸೊ ಕೇಬಲ್ ಆಪರೇಟರ್ಗೆ ಚಾರ್ಜ್ ಮಾಡ್ತಾರೆ, ಕೆಲವೊಂದು ಕಡೆ ಪ್ರೈವೇಟ್ ಪಾರ್ಟ್ನರ್ಸ್ಗೆ ಅದನ್ನು ಚಾರ್ಜ್ ಮಾಡ್ತಾ ಇಲ್ಲ ಅಂತ ನನಗೆ ಒಂದು ಇನ್ಫಾರ್ಮೇಷನ್ ಇದೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಎಕ್ಸಾಕ್ಟ್ಲಿ ಇದರ ಸಂಬಂಧ ನಾವು ಇವತ್ತು ಸರ್ಕಾರದೊಂದಿಗೆ ನಮ್ಮದು ಸರ್ಕಾರದವ್ರಿಗೆ ಇವತ್ತು ಹೋರಾಟ ಇರೋದು. ಈಗ ಒಂದಿಷ್ಟು ಫಾರ್ ಎಕ್ಸಾಂಪಲ್ ಈಗ ಸದ್ಯ ಜಿಯೋದವ್ರದ್ದು ಜಿಯೋ ಏರ್ ಫೈಬರ್ ಅದು. ಜಿಯೋ ಏರ್ ಫೈಬರ್ದಲ್ಲಿ ಅವರಿಗೆ ಎಲ್ಲ ಚಾನಲ್ ಅವರು ಟೆಲಿಕಾಸ್ಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಲೈವ್ ಚಾನಲ್ ಇರೋಲ್ಲ, ಅದು ಆ್ಯಕ್ಚುಲಿ ಅದು ಡಿಲೇಡ್ ಟೆಲಿಕಾಸ್ಟ್ ಇರ್ತದೆ. ಬಟ್ ಪಬ್ಲಿಕ್ಕಿಗೆ ಅದು ಸಂಬಂಧ ಇಲ್ಲ. ಪಬ್ಲಿಕ್ಕಿಗೆ ಪ್ರೈಸ್ ಎಫೆಕ್ಟಿವ್ ಬೇಕು, ಪಬ್ಲಿಕ್ದು ಏನೂ ತಪ್ಪಿಲ್ಲ, ಪ್ರೈಸ್ ಎಫೆಕ್ಟಿವ್. ಸೊ ಇದನ್ನು ನಾವು ಇದರ ಸಂಬಂಧ ನಾವು 10 ಸಲ ಸರ್ಕಾರಕ್ಕೆ ನಮ್ಮದು ಕೇಬಲ್ ಫೆಡರೇಷನ್ನಿಂದ ನಾವು ಸಿಕ್ಕಾಪಟ್ಟಿ ಮ್ಯಾಕ್ಸಿಮಮ್ ಅವ್ರ ಜೊತೆ ನಾವು ಫೈಟ್ ಮಾಡಿದ್ವಿ. ಏನೋ ಮಾಡಿದ್ವಿ, ನಮ್ಮದು ಬ್ರಾಡ್ಕಾಸ್ಟ್ ಮಿನಿಸ್ಟರ್ಗೆ ನಾವು ಎಲ್ಲ ನಮ್ಮ ಸೆಂಟ್ರಲ್ ಲೆವೆಲ್ನವರೆಗೂ ನಾವು ಫೈಟ್ ಮಾಡಿದ್ವಿ. ಇವತ್ತಿನವರೆಗೂ ಅದರಿಂದ ಏನೂ ವರ್ಕೌಟ್ ಆಗಿಲ್ಲ. ಕೇಬಲ್ ಆಪ್ರೇಟರ್ ವಾಯ್ಸ್ ಕೇಳೋರು ಯಾರೂ ಇಲ್ಲ. ಇವತ್ತು ಕೇಬಲ್ ಆಪ್ರೇಟರ್ ಇವತ್ತಿಗೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್, ಇವತ್ತು ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೇಬಲ್ನಿಂದ ಇದ್ದಿದ್ದನ್ನು ಟೋಟಲಿ ಎಂಪ್ಲಾಯ್ಮೆಂಟ್ ಎಲ್ಲ ಕಡಿಮೆ ಆಗಿದೆ. ನಮ್ಮದು ಫೈಟ್ ನಾವು ಟೆಕ್ನಾಲಜಿ ನಾವು ಅಪ್ಗ್ರೇಡ್ ಮಾಡಕ್ಕೆ ತಯಾರಿದ್ದೀವಿ. ನಾವು ಟೆಕ್ನಾಲಜಿ ಅಪ್ಗ್ರೇಡೆಡ್ ಇದ್ದೀವಿ, ನಾವೆಲ್ಲ ಇದ್ದೀವಿ. ಇವತ್ತು ಯಾವುದಕ್ಕೂ ನಾವು ಕೊರತೆ ಇಲ್ಲ. ನಮ್ಮ ಕಡೆ ಸಮಸ್ಯೆ ಬರೋದು ನೀವು ಹೇಳಿದಾಗೆ ಲೆವೆಲ್ ಫೀಲ್ಡ್ ಇಲ್ಲ. ಸೊ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಸೊ ಏನಾಗಿದೆ, ಅಲ್ಲಿ ಅವರಿಗೆ ಫ್ರೀ ಕೊಡ್ತಾರೆ, ನಮಗಿಲ್ಲಿ ಚಾರ್ಜ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ದಲ್ಲಿ ಮ್ಯಾಚ್ ಲೈವ್ ಫ್ರೀ ಬರ್ತಾ ಇದೆ. ನಾವು ಕೇಬಲ್ ಆಪರೇಟರ್ 25 ರೂಪಾಯಿ 30 ರೂಪಾಯಿ ನಾವು ಕಸ್ಟಮರ್ಗೆ ಚಾರ್ಜ್ ಮಾಡ್ತೀವಿ ಒಂದು ಚಾನಲ್ಗೆ, ಒಂದು ಸ್ಪೋರ್ಟ್ಸಿಗೆ. ಅಲ್ಲಿ ಮೊಬೈಲ್ದಲ್ಲಿ ಫ್ರೀ ಬರ್ತದೆ. ಸೊ ನಮ್ಮ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರು? ಯಾರು ಮಾಡೋದಿಲ್ಲ. ಹೀಗಾಗಿ ಇದನ್ನೇ ಆ್ಯಕ್ಚುಲಿ ಕೇಬಲ್ ಡೇ ಇದನ್ನು ಏನಂದರೆ ಇವತ್ತು ನಮ್ಮದು ಇರೋದೇ ಸಮಸ್ಯೆ ಅಂದರೆ ನಮ್ಮದು ಈ ಒಕ್ಕಟ್ಟ ಕೊರತೆ. ಆ ಒಕ್ಕಟ್ಟಿಗಾಗಿನೇ ಕೇಬಲ್ ಡೇ ಮಾಡಿಕೊಂಡು ನಾವೆಲ್ಲ ಮಾಡಬೇಕು. ಬಟ್ ಆಲ್ರೆಡಿ ಈಗ ಆಲ್ಮೋಸ್ಟ್ ಆಲ್ ಕೇಬಲ್ ಇಂಡಸ್ಟ್ರಿ, ನೀವು ಆಗಲೇ ಹೇಳಿದ್ರಲ್ಲ, ಭಾಳ ಜನ ಏನು ಕೇಳ್ತಾರೆ, ಇನ್ನ ಕೇಬಲ್ ಆಪರೇಟರ್ ಇದ್ದೀರಾ ನೀವು ಕೇಬಲ್ ಆಪರೇಟರಾ ಅನ್ನೋ ಪ್ರಶ್ನೆ ಬಂದ್ಬಿಟ್ಟದ. ಅಲ್ಲ, ಕೇಬಲ್ ಟಿವಿ ಇದೆಯಾ ಇನ್ನು ಅಂತ, ಕೇಬಲ್ ಟಿವಿ ಇದೆಯಾ, ಕೇಬಲ್ ಟಿವಿ ನೋಡ್ತೀರೇನಪ್ಪ ಅನ್ನೋ ಪ್ರಶ್ನೆ ಬಂದದ. ಬಟ್ ನಮ್ದು ಏನಲ್ಲ ಅಂದ್ರೆ ನಾವು ಸ್ಟಿಲ್ ಫೈಟ್ ಮಾಡ್ತೀವಿ. ನಾವು ಟೆಕ್ನಾಲಜಿಗೆ ಏನೇನು ಅಪ್ಗ್ರೇಡ್ ಮಾಡ್ತೀವಿ, ಎಲ್ಲಿ ತನಕ ಕೊನೆ ತನಕ ನಾವು ಫೈಟ್ ಮಾಡ್ಲಿಕ್ಕೆ ತಯಾರಾಗಿವಿ. ಬಟ್ ಏನು ಮಾಡ್ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಇದಕ್ಕೆ ನಮ್ಗೆ ಸರ್ಕಾರ ಸಪೋರ್ಟ್ ಬೇಕು. ಪಾಪ ಜನ ನಮ್ಮ ಪಬ್ಲಿಕ್ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಪಬ್ಲಿಕ್ ಸಪೋರ್ಟ್ ಮಾಡ್ತಾರಂತ ಇಂಡಸ್ಟ್ರಿ ಉಳಿದಿದೆ ಅದು. ಬಟ್ ಗೌರ್ಮೆಂಟಿಂದ ನಮ್ಗೆ ಸಪೋರ್ಟ್ ಇಲ್ಲ. ಇವಾಗ ನಿಮಗೆ ಕೇಬಲ್ ಆಪರೇಟರ್ಸು ಎಲ್ಲ ಫೆಡರೇಷನ್ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬರಲಿ ಅಂತ. ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. ಅದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬರಬೇಕು, ಬಂದಾಗ ಇಂಡಸ್ಟ್ರಿ ಉಳಿತು. ಇದು ನಿಮ್ಮ ಅನಿಸಿಕೆ? ಹೌದು. ಈಗ ನಮ್ಮ ಫೈನಲಿ ನಮ್ಮ ಕೇಬಲ್ ಇಂಡಸ್ಟ್ರಿ, ನಿಮ್ಮಿಬ್ಬರಿಗೂ ಕೇಳ್ತಿದ್ದೇನೆ, ನಮ್ಮ ಕೇಬಲ್ ಇಂಡಸ್ಟ್ರಿ ಮುಂದೆ ಸ್ಟ್ರೀಮ್ಲೈನ್ ಆಗ್ಬೇಕಂದ್ರೆ, ಅಥವಾ ನಮ್ಮ ಕೇಬಲ್ ಇಂಡಸ್ಟ್ರಿ ಇನ್ನೂ ಉಳಿಬೇಕು, ನಮ್ಮ ಆಪ್ರೇಟರ್ಸ್ ಉಳಿಬೇಕು, ಇನ್ನೂ ಅವ್ರ ಲೈವ್ಲಿಹುಡ್ ಉಳಿಬೇಕು, ಅವ್ರ ಎಂಪ್ಲಾಯ್ಮೆಂಟ್ ಉಳಿಬೇಕು, ಅವರು ಇನ್ನೂ ಬದುಕಬೇಕು ಅಂದ್ರೆ ನಾವು ಸರ್ಕಾರದ ಒತ್ತಾಯ ಜೊತೆಗೆ ನಿಮ್ಮ ಒತ್ತಾಯವೇನು? ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಸಿಟಿಯಲ್ಲಿ ಆಲ್ಮೋಸ್ಟ್ ಇಂಟರ್ನೆಟ್ನಲ್ಲಿ ಅಡಿಟ್ ಆಗಿಬಿಟ್ಟಿದ್ದಾರೆ. ಈಗ ನಮ್ಮ ಕೇಬಲ್ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಹಳ್ಳಿಯಲ್ಲೇ ಉಳಿಬೇಕು. ಹಳ್ಳಿಯಲ್ಲಿ ಯಾಕಂದ್ರೆ ಇನ್ನೂ ಅಲ್ಲೇ ಏಜ್ ಆದವರ ಅವ್ರಿಗೆ ಸೆಟಪ್ ಬಾಕ್ಸ್ ನಂಬರ್ ಅಷ್ಟೇ ಗುರ್ತಿದೆ, ನಂಬರ್ ಒತ್ತು ಅಷ್ಟೇ ಅವ್ರ ತಲೆಯಾಗಿ ಈ ಅಪ್ಗ್ರೇಡ್ ಗುರ್ತಿಲ್ಲ ಹಳ್ಳಿಯೊಳಗೆ. ಇವರು ಎಷ್ಟೇ ಇದ್ರು ನಮ್ಮ ಕೇಬಲ್ ಇಂಡಸ್ಟ್ರಿಯವರು ಕೇಬಲ್ ಹಳ್ಳಿ ಆಪರೇಟರ್ಗೆ ಸಪೋರ್ಟ್ ಮಾಡಿ ಅಂಡರ್ಗ್ರೌಂಡಿಗೆ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ 100% ನಮ್ಗೆ ಅದೇ ಇಂಪ್ಲಿಮೆಂಟು ಸಿಟಿಯಲ್ಲಿ ಬರುತ್ತೆ. ಹಳ್ಳಿಯಲ್ಲೇ ಮಾಡಿದ್ರು ಕೂಡ ಅದು ಸಿಟಿಯಲ್ಲಿ 100% ಬರುತ್ತೆ. ಯಾಕಂದ್ರೆ ಇದು ನಮ್ಮ ಅನಿಸಿಕೆ ಒಂದೇ. ನೀವೇನು ಹೇಳ್ತೀರಿ? ಈಗ ಇದ್ರ ಪ್ರಕಾರ ನಮ್ದೇನು ವಿಚಾರ ಅಂದರೆ ಇಂಡಸ್ಟ್ರಿ ಉಳಿಬೇಕಂತಂದ್ರೆ, ಸೊ ನಮ್ಮದು ಫಸ್ಟಿಗೆ ನಾವು ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡ್ಲಿಕ್ಕತ್ತೀವಿ. ಸರ್ಕಾರನೂ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನವರೆಗೆ ಅದು ಸರ್ಕಾರದಿಂದ ಯಾವುದೂ ಸಪೋರ್ಟ್ ಸಿಕ್ಕಿಲ್ಲ. ಆಪ್ರೇಟರ್ಸಿಗೆ ಸರ್ಕಾರದಿಂದ ಯಾವುದೂ ಸಪೋರ್ಟ್ ಸಿಕ್ಕಿಲ್ಲ. ಸೊ ಇವತ್ತು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಸೊ ನಮ್ಮದು ಕೊರತೆ ಏನಪ್ಪ ಅಂತ, ನಮ್ಮದು ಏನು ಇದು ಅಂದರೆ ಟೋಟಲಿ ಟೆಕ್ನಾಲಜಿ ನಾವು ಅಪ್ಗ್ರೇಡೆಡ್ ಇದ್ದೀವಿ. ಟೆಕ್ನಾಲಜಿ ವೈಸ್ ನಾವು ಏನೂ ಇಲ್ಲ, ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಟೆಕ್ನಾಲಜಿ ನಿಮ್ಮ ಮನೆಗೆ ನೀವು ಯಾವ ಟೆಕ್ನಾಲಜಿ ಒಳಗೆ HD ಚಾನಲ್ಸ್ ಕೊಡ್ತೀವಿ, HD 100% HD ಚಾನಲ್ಸ್ ಕೊಡ್ತೀವಿ. ನಾವು 100% ಎಲ್ಲ ಟೆಕ್ನಾಲಜಿ ಕೊಡ್ತೀವಿ. ಬಂದಿದ್ದ ಪ್ರೈಸ್ ಎಫೆಕ್ಟಿವ್. ಈ ಪ್ರೈಸ್ ಎಫೆಕ್ಟಿವ್ ಕಂಟ್ರೋಲ್ ಮಾಡೋದು ಯಾರು ಕಂಟ್ರೋಲ್ ಮಾಡಬೇಕು, ಅವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಅವ್ರದ್ದು ದೊಡ್ಡ ಪ್ಲೇಯಿಂಗ್ ಇವ್ರು ಇದ್ದಾರೆ, ದೊಡ್ಡ ಹೆಡ್ಸ್ ಇದ್ದಾರೆ, ರಿಲಯನ್ಸು, ಏರ್ಟೆಲ್ ಇಂಥವ್ರೆಲ್ಲ ಇದ್ದಾರೆ. ಸೊ ಅವರು ಯಾವ ಲೆವೆಲ್ನಾಗ ಅವ್ರ ಜೊತೆ ಕಂಪ್ನಿ ಜೊತೆ ಗೌರ್ಮೆಂಟ್ ಜೊತೆ ಏನು ಮಾಡ್ತಾರೆ ಗೊತ್ತಿಲ್ಲ.
ಸೊ ಇದನ್ನ ನಾವು ಪ್ರಯತ್ನ ಏನು ಮಾಡಕತ್ತೀವಿ ಅಂದ್ರೆ ನಮ್ಮದು ಏನು ಪ್ರೈಸಿಂಗ್ ಫಿಕ್ಸ್ ಮಾಡ್ತಾರೆ ಸೇಮ್ ಅವ್ರಿಗೂ ಅದೇ ಇರಲಿ, ಸೊ ದಟ್ ಎಲ್ಲರಿಗೂ ಕಾಮನ್ ಪ್ರೈಸಿಂಗ್ ಒಂದೇ ಇರಲಿ. ಇವತ್ತು ನನ್ನ ಕಡೆ ತಗೊಂಡ್ರೆ ಏನು ಏನು ಪ್ರೈಸ್ ಬೀಳ್ತದಲ್ಲ ಅದು ಪ್ರೈಸ್ ಎಲ್ಲರಿಗೂ ಅದೇ ಬೀಳ್ಬೇಕು. ನಮಗೂ ಕಡಿಮೆ ಇದ್ರೆ ಅವ್ರಿಗೂ ಕಡಿಮೆ ಆಗಬೇಕು. ಇದು ಆದ್ರೆ ನಮ್ದು ಫೈಟ್ ಅಲ್ಲಿ ಇರ್ಬೇಕಂದ್ರೆ ಕಾಂಪಿಟೇಷನ್ ನಾವು ಸರ್ವಿಸ್ ನಲ್ಲಿ ಇರಬೇಕು. ಅದು ಆಗ್ತಾ ಇಲ್ಲ. ಪ್ರಾಬ್ಲಮ್ ಇರೋದು ನಮ್ಮ ಕೇಬಲ್ ಆಪರೇಟರ್ ಇವತ್ತು ಸಮಸ್ಯೆ ಇರೋದೇ ಅದ. ನಾವು ಎಲ್ಲ ಸರ್ವಿಸ್ಗಳಿಗೆ ಎಲ್ಲ ಆಪರೇಟರ್ಸ್ ರೆಡಿ ಇದಾರೆ ಪಾಪ, ಎಲ್ಲ ತಮ್ಮ ಕಷ್ಟ ಎಲ್ಲ ಬಿಟ್ಟು ರೆಡಿ ಇದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಪ್ರೈಸ್ ಇಫೆಕ್ಟಿವ್ ಇಲ್ಲ, ಇದು ಪ್ರಾಬ್ಲಮ್ ಅದ. ಇದನ್ನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿವರೆಗೂ ಕೇಳಿದ್ರಲ್ಲ. ಇವಾಗ ಏನಾಗಿದೆ, ಕೇಬಲ್ ಆಪರೇಟರ್ದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಅಂತ ಇವತ್ತೊಂದು ಒಪಿನಿಯನ್ ಬರ್ತಾ ಇದೆ. ಸೊ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಯಾವತ್ತು ಎಲ್ಲರಿಗೂ ಸರಿ ಹೋಗ್ತದ ಅವಾಗ ಎಲ್ಲ ಇಂಡಸ್ಟ್ರಿ ಅವರು ಬದುಕ್ತಾರೆ. ಓಕೆ, ಇಲ್ಲಿವರೆಗೂ ತಾವು ನಮ್ಮ ಈ ಸಿಟಿ ಟಿ ವಿ ಫೋಕಸ್ ಕಾರ್ಯಕ್ರಮಕ್ಕೆ ಬಂದು ಕೇಬಲ್ ಮತ್ತು ಹಾಗೂ ಇಂಟರ್ನೆಟ್ ಬಗ್ಗೆ ನೀವು ಸವಿಸ್ತಾರವಾಗಿ ಇದರ ಬಗ್ಗೆ ತಿಳಿ ಹೇಳಿದ್ರಿ. ನಿಮಗೆ ಹಾಗೂ ನಮ್ಮ ಈ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಮ್ಮೆ ಕೇಬಲ್ ದಿನಾಚರಣೆ ಶುಭಾಶಯ ತಿಳಿಸುತ್ತಾ ತಮಗೆ ಇಲ್ಲಿ ನಮ್ಮ ಸಿಟಿ ಟಿ ವಿ ಕಾರ್ಯಕ್ರಮ ಬಂದು ಈ ಸಿಟಿ ಟಿ ವಿ ಫೋಕಸ್ನಲ್ಲಿ ನಮಗೊಂದು ಫೋಕಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಫೋಕಸ್ ಕಾರ್ಯಕ್ರಮದಲ್ಲಿ ಕೇಬಲ್ ದಿನಾಚರಣೆ ಬಗ್ಗೆ ಮಾತಾಡಿದ್ವಿ. ಇನ್ನು ಮುಂದೆ ಇದೇ ಥರ ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ಇನ್ನೊಂದು ವಿಷಯ ಬಗ್ಗೆ ನಾವು ಫೋಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.